ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2023ರಲ್ಲಿ ನಡೆದಿರತಕ್ಕಂತಹ ಅಗ್ನಿವೀರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ, ಸರಿನಾ? ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಪೂರಕ ಮಾಹಿತಿಗಳನ್ನು ಎಡಿಷನಲ್ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಳೋಣ. ಯಾಕೆ ನಾವು ಎಡಿಷನಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಸ್ವಲ್ಪ ಮುಖ್ಯ ಆಗುತ್ತೆ ಅಂದರೆ, ನಿಮಗೆ ಈ ಓಲ್ಡ್ ಕ್ವಶನ್ ಪೇಪರಿಂದ ಈ ಓಲ್ಡ್ ಕ್ವಶನ್ ಪೇಪರಿಂದ ಮಿನಿಮಮ್ ಅಂದ್ರೆ ಒಂದು 10 ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಾವು ಎಡಿಷನಲ್ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಇದೇ ಕಾನ್ಸೆಪ್ಟ್ ಮೇಲೆ ಕೇಳ್ತಾನೆ. ಇವಾಗ ಚಂಬಲ್ ನದಿಯ ಬಗ್ಗೆ ಕೇಳಿದ್ದಾನೆ, ಹಾಗೆ ಬೇರೆ ನದಿಗಳ ಬಗ್ಗೆ ಕೇಳ್ತಾನೆ, ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿಯುವ ನದಿಗಳ ಬಗ್ಗೆ. ನಮಗೆ ಕಾನ್ಸೆಪ್ಟ್ನ ಕ್ಲಿಯರ್ ಆಗುತ್ತೆ. ಕಾನ್ಸೆಪ್ಟ್ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ ನಮಗೆ. ಅದಕ್ಕೆ ಬೇರೆ ಪ್ರಶ್ನೆಗಳು ಕೂಡ ನಾವು ಎಡಿಷನಲ್ ಇನ್ಫಾರ್ಮೇಷನ್ ಏನು ಹೇಳಿರ್ತೀವಲ್ವಾ, ಅದ್ರ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಸ್ವಲ್ಪ ನಿಮಗೆ 99% ಇರುತ್ತೆ. ಏನಿಲ್ಲ ರೀ, ಈ ಅಗ್ನಿವೀರ್ ಪರೀಕ್ಷೆ ಏನಿದೆ ಅಲ್ವಾ, ಒಂದು ಅಟೆಂಪ್ಟಲ್ಲಿ ನೀವು ಪಾಸ್ ಆಗಬಹುದು. ಏನು ಪ್ರಾಬ್ಲಮ್ ಇಲ್ಲ. ಕ್ವಶನ್ ಪೇಪರ್ ಹೆವಿ ಈಸಿ ಇರುತ್ತೆ. ಹೆವಿ ಅಂದರೆ ಹೆವಿ ಈಸಿ ಇರುತ್ತೆ. ಏನಿಲ್ಲ, ನೀವು ಜಸ್ಟ್ ಎಲ್ಲವೂ ಕೂಡ ನಿಮಗೆ GK ಬರಲಿಲ್ಲ ಅಂದರೆ ಜಸ್ಟ್ ಮೆಂಟಲ್ ಎಬಿಲಿಟಿ ಒಂದು 5 ರಿಂದ 10 ದಿನ ನೀವು ಕುಂತು ಸ್ಟಡಿ ಮಾಡಿದ್ರೆ ಮೆಂಟಲ್ ಎಬಿಲಿಟಿಯಲ್ಲೇ ನೀವು ಏನಿಲ್ಲ ಅಂದರೂ 32+ ಸ್ಕೋರ್ ಮಾಡ್ಬೋದು. ಏನಿಲ್ಲ ಪ್ರಾಬ್ಲಮ್. ಉಳಿದದ್ದು ಕೂಡ ನೀವು ಜಸ್ಟ್ ಒಂದು 4-5 ಹಾಕಿದ್ರೂ ಕೂಡ ನಿಮ್ಮದು ಜಾಬ್ ಸೆಲೆಕ್ಷನ್ ಆಗುತ್ತೆ, ಸರಿನಾ? ವರಿನೇ ಮಾಡ್ಕೊಳಕ್ಕೆ ಹೋಗಬೇಡಿ, ಕೂಲಾಗಿ ಓದ್ಕೊಳ್ಳಿ, ಕೂಲಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ ಅಷ್ಟೇ. ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಚಂಬಲ್ ನದಿಯು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಚಂಬಲ್ ನದಿ ಯಾವ ಒಂದು ರಾಜ್ಯದ ಮೂಲಕ ಹರಿಯುತ್ತದೆ? ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಇದು ಬಾಂಗ್ಲಾದೇಶ ಆಗಬೇಕಾಗಿತ್ತು, ಪಶ್ಚಿಮ ಬಂಗಾಳ ಆಗಬೇಕಾಗಿತ್ತು. ಅದಾದ ನಂತರ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾನೆ, ಸರಿನಾ? ಯಾವ ಒಂದು ರಾಜ್ಯದ ಮುಖಾಂತರ ಇದು ಹರಿಯುತ್ತದೆ ಚಂಬಲ್ ನದಿ ಅಂತ ಕೇಳಿದ್ರೆ, ಈ ಚಂಬಲ್ ನದಿ ಏನಿದೆ ಅಲ್ವಾ, ಇದು ಮಧ್ಯಪ್ರದೇಶ ರಾಜ್ಯದ ಮೂಲಕ ಹರಿಯುತ್ತದೆ. ಇವಾಗ ನಿಮಗೆ ಬೇರೆ ಪ್ರಶ್ನೆ ಕೇಳಬಹುದು. ಏನು ಪ್ರಶ್ನೆ ಕೇಳ್ಬೋದು ಅಂದರೆ, ಈ ಚಂಬಲ್ ನದಿಯು ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹರಿಯುವುದಿಲ್ಲ ಅಂತ ಕೇಳ್ಬೋದು ನಿಮಗೆ. ಸರ್ ಹಾಗಾದರೆ ಯಾವುದು ರಾಜ್ಯಗಳ ಮೂಲಕ ಹರಿಯುವುದಿಲ್ಲ? ಆಪ್ಷನ್ ಹೀಗೆ ಕೊಡ್ಬೋದು. 1 MP, ಅದಾದ ನಂತರ 2 ರಾಜಸ್ಥಾನ್, 3 ಉತ್ತರ ಪ್ರದೇಶ್, 4 ನಿಮಗೆ ಛತ್ತೀಸ್ಗಢ. ಛತ್ತೀಸ್ಗಢ ಅಂತ ತಗೊಳ್ಳಿ. ಮಧ್ಯಪ್ರದೇಶ್, ರಾಜಸ್ಥಾನ್, UP ಮತ್ತು ಛತ್ತೀಸ್ಗಢ, ಈ 4ರಲ್ಲಿ ಯಾವ ಒಂದು ರಾಜ್ಯದ ಮೂಲಕ ಈ ಚಂಬಲ್ ನದಿಯು ಹರಿಯುವುದಿಲ್ಲ ಅಂತ ಕೇಳ್ತಾನೆ ನಿಮಗೆ. ಹಾಗೆ ಕೇಳಿದಾಗ ಛತ್ತೀಸ್ಗಢದ ಮೂಲಕ ಹರಿಯುವುದಿಲ್ಲ, ಈ ಮಧ್ಯಪ್ರದೇಶದಲ್ಲಿ ಹರಿಯುತ್ತದೆ, ಮಧ್ಯಪ್ರದೇಶದಲ್ಲೇ ಹುಟ್ಟುತ್ತದೆ, ಮಧ್ಯಪ್ರದೇಶದಲ್ಲಿ ಹರಿಯುತ್ತದೆ. ಈ ಮಧ್ಯಪ್ರದೇಶದಿಂದ ಹರಿದು ರಾಜಸ್ಥಾನಕ್ಕೆ ಸೇರ್ತದೆ, ರಾಜಸ್ಥಾನದಿಂದ ಮುಂದೆ ಉತ್ತರ ಪ್ರದೇಶದಲ್ಲಿ ಹೋಗಿ ಯಮುನಾ ನದಿಗೆ ಕೂಡ್ತದೆ. ಯಾವುದು? ಈ ಚಂಬಲ್ ನದಿ. ನಿಮಗೆ ಏನು ಗೊತ್ತಾಗಬೇಕು ಇಲ್ಲಿ ಅಂದರೆ, ಈ ಚಂಬಲ್ ನದಿ ಅನ್ನೋದು ಹುಟ್ಟೋದು ಎಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ, ಮುಂದೆ ಸ್ವಲ್ಪ ಹರಿಯೋದು ಎಲ್ಲಿ ಅಂದರೆ ಈ ರಾಜಸ್ಥಾನದಲ್ಲಿ ಹರಿತದೆ. ಹಾಗೆ ಕೊನೆಯದಾಗಿ ಹರಿದು ಈ ಯಮುನಾ ನದಿಗೆ ಸೇರೋದು ಎಲ್ಲಿ ಅಂದರೆ ಈ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಸೇರ್ತದೆ. ಯಾವ ನದಿಯ ಉಪನದಿಯಾಗಿದೆ ಈ ಚಂಬಲ್ ನದಿ ಅಂತ ಕೇಳಿದ್ರೆ ಯಮುನಾ ನದಿಯ ಉಪನದಿಯಾಗಿದೆ. ಯಮುನಾ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂದರೆ ಇದೇ ಚಂಬಲ್ ನದಿ, ಸರಿನಾ? ಹಾಗಾದರೆ ಈ ಯಮುನಾ ನದಿ ಯಾವ ನದಿಯ ಉಪನದಿ ಸರ್? ಈ ಯಮುನಾ ನದಿ ಇದೆ ಅಲ್ವಾ, ಇದು ಗಂಗಾ ನದಿಯ ಅತ್ಯಂತ ದೊಡ್ಡದಾದ ಉಪನದಿ. ಗಂಗಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಅಂದರೂ ಕೂಡ ಇದೇ ಯಮುನಾ ನದಿ ಆಗುತ್ತೆ. ಹಾಗೆ ಈ ಗಂಗಾ ನದಿಯ ಅತ್ಯಂತ ದೊಡ್ಡದಾದ ಉಪನದಿ ಅಂದರೂ ಕೂಡ ಇದೇ ಯಮುನಾ ನದಿ ಆಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗಾದರೆ ಈ ಯಮುನಾ ನದಿಯಲ್ಲಿ ಹುಟ್ಟುತ್ತೆ. ಯಮುನಾ ನದಿ ಈ ಯಮುನಾ ನದಿ ಅನ್ನೋದು ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತೆ. ಉತ್ತರಾಖಂಡದ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತೆ. ಈ ಯಮುನಾ ನದಿ ಏನಿದೆ ಅಲ್ವಾ, ಆಗ್ರಾ ಯಾವ ಒಂದು ನದಿ ತೀರದಲ್ಲಿ ಇದೆ ಅಂತ ಕೇಳ್ತಾನೆ ನಿಮಗೆ. ಆಗ್ರಾ ಏನಿದೆ ಅಲ್ವಾ, ಆಗ್ರಾ ಆಗಲಿ, ನಿಮಗೆ ಮಥುರಾ ಆಗಲಿ, ಈ 2 ಸಿಟಿಗಳು ಕೂಡ, ಮತ್ತು ದೆಹಲಿ ಆಗಲಿ. ಈ ದೆಹಲಿ ಮತ್ತು ಮಥುರಾ ಮತ್ತು ಆಗ್ರಾ, ಈ 3 ಸಿಟಿಗಳು, ಈ 3 ನಗರಗಳು ನಿಮಗೆ ಯಮುನಾ ನದಿ ತೀರದಲ್ಲಿ ಕಂಡುಬರ್ತವೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಪ್ರಯಾಗ್ರಾಜು ಮತ್ತು ಪಾಟ್ನಾ, ಈಗಿನ ಪಾಟ್ನಾ. ಪ್ರಯಾಗ್ರಾಜು ಮತ್ತು ಪಾಟ್ನಾ ಇವೆರಡು ಸಿಟಿಗಳೇನಿದಾವಲ್ವಾ, ಇವೆರಡು ಸಿಟಿಗಳು ನಿಮಗೆ ಗಂಗಾ ನದಿಯ ತೀರದಲ್ಲಿ, ಗಂಗಾ ನದಿಯ ಬಯಲಿನಲ್ಲಿ ಕಂಡುಬರ್ತವೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಕೆಲವೊಂದು ರಾಜ್ಯಗಳ ಪ್ರಮುಖ ನದಿಗಳನ್ನ ಹೇಳ್ತಾ ಹೋಗಿರ್ತೀನಿ, ನೆನ್ಪಿಟ್ಕೊಳ್ಳಿ. ಇವಾಗ ನಿಮಗೆ ಕೇಳಬಹುದು ಸಟ್ಲೇಜ್ ನದಿ. ಸಟ್ಲೇಜ್ ನದಿ ನಮ್ಮ ಭಾರತದ ಯಾವ ಒಂದು ರಾಜ್ಯದ ಮೂಲಕ ಪ್ರವೇಶಿಸುತ್ತದೆ ನಮ್ಮ ಭಾರತಕ್ಕೆ ಅಂತ ಕೇಳ್ಬೋದು ನಿಮಗೆ. ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಕಣಿವೆ ಮುಖಾಂತರ ಈ ಸಟ್ಲೇಜ್ ನದಿ ನಮ್ಮ ಭಾರತಕ್ಕೆ ಎಂಟ್ರಿ ಕೊಡ್ತದೆ. ಹಾಗೆ ಸಿಂಧು ನದಿ ಯಾವ ಒಂದು ರಾಜ್ಯದ ಮೂಲಕ ನಮ್ಮ ಭಾರತ ದೇಶಕ್ಕೆ ಎಂಟ್ರಿ ಕೊಡ್ತದೆ ಅಂತ ಕೇಳ್ತಾನೆ. ಲಡಾಖ್ ಮೂಲಕ, ಲಡಾಖ್ ಏನು ಕೇಂದ್ರಾಡಳಿತ ಪ್ರದೇಶ ಇದೆಯಲ್ವಾ, ಅದರ ಮೂಲಕ ಈ ಸಿಂಧು ನದಿ ಅನ್ನೋದು ನಮ್ಮ ಭಾರತ ದೇಶಕ್ಕೆ ಎಂಟ್ರಿ ಕೊಡ್ತದೆ, ಸರಿಯಾಗಿ ಗೊತ್ತಿರಲಿ ನಿಮಗೆ. ಹಾಗೆ ಗಂಗಾ ನದಿಯಲ್ಲಿ ಹುಟ್ಟುತ್ತದೆ. ಉತ್ತರಾಖಂಡದ ಗಂಗೋತ್ರಿ ಎಂಬ ಸ್ಥಳದಲ್ಲಿ ಈ ಗಂಗಾ ನದಿ ಹುಟ್ಟುತ್ತದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಅಲಕನಂದ ಮತ್ತು ಭಾಗೀರಥಿ ಅನ್ನುವ 2 ನದಿಗಳು ಸೇರಿದಾಗ ಮುಂದೆ ಏನಾಗುತ್ತೆ ಅಂದರೆ ಇದು ಗಂಗಾ ಅಂತ ಮುಂದೆ ಆಗುತ್ತೆ, ಸರಿನಾ? ಟೋಟಲಿ 5 ನದಿಗಳು ಬರ್ತವೆ, ಉಪನದಿಗಳು. ಅಲ್ಲಿಂದ ಎಲ್ಲ ಇದು ಆಗಿ ಲಾಸ್ಟಿಗೆ ಗಂಗಾ ಅಂತ ಬರುತ್ತೆ. ಈ ಗಂಗಾಗೆ ಅದನ್ನು ಗೊತ್ತಿದ್ರೆ ನಿಮ್ಗೆ ಸಾಲದು. ಈ ಗಂಗಾ ಏನಿದೆ ಅಲ್ವಾ, ಈ ಗಂಗಾಗೆ ಈ ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ ಅಂತ ಕೇಳ್ತಾರೆ ನಿಮಗೆ. ಈ ಗಂಗಾಗೆ ಬಾಂಗ್ಲಾದೇಶದಲ್ಲಿ ಪದ್ಮ ಅಂತ ಕರೀತಾರೆ, ಸರಿನಾ? ಹಾಗೆ ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿನಿಂದ ಕರೀತಾರೆ ಅಂತ ಕೇಳ್ತಾನೆ. ಜಮುನಾ ಅಂತ ಕರೀತಾರೆ. ಜಮುನಾ ಅಂತ. ಹಾಗೆ ಈ ಪದ್ಮ ಮತ್ತು ಜಮುನಾ 2 ಬಾಂಗ್ಲಾದೇಶದಲ್ಲಿ ಮುಂದೆ ಹೋಗಿ ಸ್ವಲ್ಪ
ಒಂದು 4-5 ಕಿಲೋಮೀಟರ್ ತಿರುಗಾಡ್ತಾ ಹೋಗ್ತವೆ ಅಡ್ಡಾಡ್ತಾ. ಓಕೆ, ನಾನು ಬೇರೆ ನೀನೊಂದು ತೀರ ನಾನೊಂದು ತೀರ ಅಂತ. ಮುಂದೇನು ಮಾಡ್ತವೆ, ಎರಡು ಕೈ ಹಿಡ್ಕೊಂಡು ಓಡ್ತವೆ. ಓಕೆ, ಯಾವುದು ಈ ಪದ್ಮ ಮತ್ತು ಜಮುನಾ ಅನ್ನೋದು. ಸೊ ಎರಡೂ ಕೂಡಿದಾಗ ಮುಂದೆ ಏನಂತ ಕರಿತೀವಿ ಆ ನದಿಗೆ ಅಂತ ಕೇಳ್ತಾನೆ, ಮೇಘನಾ ಅಂತ ಕರಿತೀವಿ. ಓಕೆ, ಮೇಘ ಬಂತು ಮೇಘ, ಆ ಮೇಘನಾ ಏನಿದೆ ಅಲ್ವಾ ಆ ಮೇಘನಾ ಅಂತ ಕರಿತೀವಿ. ಯಾವುದಕ್ಕೆ, ಈ ಪದ್ಮ ಮತ್ತು ಜಮುನಾ ಬಾಂಗ್ಲಾದೇಶದಲ್ಲಿ ಕೂಡಿ ಹರಿದಾಗ ಅದನ್ನು ನಾವು ಮೇಘನಾ ಅಂತ ಕರಿತೀವಿ. ಗೊತ್ತಿರಲಿ ನಿಮಗೆ, ಸರಿನಾ? ಸೊ ಸಿಂಪಲ್ ಆಗಿ ಇಷ್ಟು ನೆನ್ಪಿಟ್ಕೊಳ್ಳಿ ನೀವು. ಹಾಗೆ ಮಹಾರಾಷ್ಟ್ರದಲ್ಲಿ ಹರಿತಕ್ಕಂತಹ ನದಿಗಳು ಯಾವುದು, ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂತಹ 2 ಪ್ರಮುಖವಾದ ನದಿಗಳು ಯಾವುದು ಅಂದರೆ, ಒಂದು ಗೋದಾವರಿ ನದಿ. ಓಕೆ, ಸೊ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ, ಅತ್ಯಂತ ದೊಡ್ಡದಾದ ನದಿ, ವೃದ್ಧ ಗಂಗಾ ಅಂತ ಯಾವುದು ಕರಿತೀವಿ ಅಂದರೆ ಇದೇ ಗೋದಾವರಿ ನದಿ ಕರಿತೀವಿ. ಈ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತದೆ. ಓಕೆ, ಇದು ಗೊತ್ತಿರಲಿ ನಿಮಗೆ, ಯಾವುದು ಗೋದಾವರಿ ನದಿ. ಹಾಗೆ ಇನ್ನೊಂದು ಕೃಷ್ಣ ಬರುತ್ತೆ. ಓಕೆ, ಈ ಕೃಷ್ಣಾ ನದಿಯಲ್ಲಿ ಹುಟ್ಟುತ್ತೆ ಅಂದರೆ ಇದೇ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಎಂಬಲ್ಲಿ, ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟುತ್ತದೆ. ಓಕೆ, ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟುತ್ತದೆ ಯಾವುದು, ಈ ಕೃಷ್ಣಾ ನದಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಈ ಕೃಷ್ಣಾ ನದಿ ಯಾವ್ಯಾವ ರಾಜ್ಯಗಳ ಮೂಲಕ ಹರಿತದೆ ಅಂತ ಕೇಳಿದ್ರೆ, ಫಸ್ಟ್ ಮಹಾರಾಷ್ಟ್ರದಲ್ಲಿ ಹರಿತದೆ. ಯಾವುದು, ಕೃಷ್ಣಾ ನದಿ. ಓಕೆ, ಕೃಷ್ಣ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ, ಮಹಾರಾಷ್ಟ್ರದಲ್ಲಿ ಹರಿದು ನಮ್ಮ ಈ ಬೆಳಗಾವಿ ಮೂಲಕ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟು ಕರ್ನಾಟಕದಲ್ಲಿ ಹರಿತದೆ. ಹಾಗೆ ರಾಯಚೂರು ಮುಖಾಂತರ ಅಲ್ಲಿ ಎಂಡ್ ಆಗಿ ಮುಂದೆ ಎಲ್ಲಿ ಹೋಗ್ತದೆ ಅಂದರೆ ಆಂಧ್ರ ಪ್ರದೇಶಕ್ಕೆ ಹರಿತದೆ. ಓಕೆ, ಆಂಧ್ರ ಪ್ರದೇಶದಲ್ಲಿ ಹರಿದು ಮುಂದೆ ನಿಜಾಂ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವುದು, ಕೃಷ್ಣಾ ನದಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಕಾವೇರಿ ನದಿಯಲ್ಲಿ ಹುಟ್ಟುತ್ತದೆ, ಕರ್ನಾಟಕದಲ್ಲಿ ಹುಟ್ಟುತ್ತದೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ಅದು ಆದ ನಂತರ ಮತ್ತೆ ಪ್ರಮುಖವಾದ ನದಿಗಳು, ಅಮರಾವತಿ ನದಿ ಅಂತ ಬರುತ್ತೆ. ಅಮರಾವತಿ ನದಿ, ಈ ಅಮರಾವತಿ ನದಿ ಯಾವ ಒಂದು ರಾಜ್ಯದ ಪ್ರಮುಖವಾದ ನದಿ ಅಂತ ಕೇಳ್ತಾನೆ. ಈ ಅಮರಾವತಿ ನದಿ ಇದೆ ಅಲ್ವಾ, ಇದು ತಮಿಳುನಾಡು ರಾಜ್ಯದ ಒಂದು ಪ್ರಮುಖವಾದ ನದಿ. ಇದು ಗೊತ್ತಿರಲಿ ನಿಮಗೆ, ಸರಿನಾ? ಹಾಗೆ ಮಹಾನದಿ ಅಂತ ಬರುತ್ತೆ. ಓಕೆ, ಮಹಾನದಿ ಇದು ಯಾವ ಒಂದು ರಾಜ್ಯದಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ರೆ ಇದೇ ಛತ್ತೀಸ್ಗಢದಲ್ಲಿ ಹುಟ್ಟುತ್ತದೆ. ಮುಂದೆ ಇದು ಹರಿಯೋದು ಎಲ್ಲಿ ಅಂದರೆ ಒಡಿಸ್ಸಾದ ಮೂಲಕ ಬಂಗಾಳ ಕೊಲ್ಲಿಯಲ್ಲಿ ಸೇರ್ತದೆ. ಸರಿನಾ? ಬಟ್ ಹುಟ್ಟೋದು ಎಲ್ಲಿ ಅಂದರೆ ಛತ್ತೀಸ್ಗಢದಲ್ಲಿ. ಇದು ಗೊತ್ತಿರಲಿ ನಿಮಗೆ, ಯಾವುದು, ಮಹಾನದಿ. ಹಾಗೆ ಮಹದಾಯಿ ಅಂತ ಬರುತ್ತೆ. ಈ ಮಹದಾಯಿ, ಓಕೆ, ಈ ಮಹದಾಯಿ ಎಲ್ಲಿ ಹುಟ್ಟುತ್ತೆ ಅಂದರೆ ನಮ್ಮ ಖಾನಾಪುರದಲ್ಲಿ ಹುಟ್ಟುತ್ತೆ. ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆ ಇದೆ ಅಲ್ವಾ, ಸೊ ಅತ್ಯಂತ ದೊಡ್ಡ ಜಿಲ್ಲೆಯಾದ ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಆ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಹುಟ್ಟಿರತಕ್ಕಂಥ ಒಂದು ನದಿ ಯಾವುದು ಅಂದರೆ ಮಹದಾಯಿ ನದಿ. ಈ ಮಹದಾಯಿ ನದಿ ಮುಂದೆ ಗೋವಾದಲ್ಲಿ ಸೇರುತ್ತೆ. ಓಕೆ, ಈ ಗೋವಾದ ಪಣಜಿ ಮುಖಾಂತರ ಹರಿಯುತ್ತೆ. ಗೋವಾದ ಜೀವ ನದಿ ಅಂತ ಈ ಮಹದಾಯಿ ಕರಿತೀವಿ ನಾವು. ಓಕೆ, ಹಾಗೆ ಗೋವಾದಲ್ಲಿ ಮಹದಾಯಿ ಅಂತಲೇ ಕರಿತೀವ? ಇಲ್ಲ ಸರ್, ಗೋವಾದಲ್ಲಿ ಮಾಂಡವಿ ನದಿ ಅಂತ ಕರಿತೀವಿ ಇದಕ್ಕೆ. ಓಕೆ, ಮಾಂಡವಿ ನದಿ ಅಂತ ಕರಿತೀವಿ. ಯಾವುದಕ್ಕೆ? ಈ ಮಹದಾಯಿ ನದಿಗೆ. ಸರಿನಾ? ಸೊ ಕಳಸಾ ಮತ್ತು ಬಂಡೂರಿ ಎನ್ನುವ 2 ಉಪನದಿಗಳಿದ್ದಾವೆ. ಯಾವುದಕ್ಕೆ? ಇದೇ ಮಹದಾಯಿ ನದಿಗೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆನಂದಪುರ ಸಾಹಿಬಿ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಓಕೆ, ಆನಂದಪುರ ಸಾಹಿಬ್ ಅನ್ನೋದು ಒಂದು ಸಿಖ್ಖರ ಪವಿತ್ರ ಕ್ಷೇತ್ರವಾಗಿದೆ. ಸೊ ಅದು ಯಾವ ರಾಜ್ಯದಲ್ಲಿದೆ? ಸೊ ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ ಮತ್ತು ಪಂಜಾಬ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪಂಜಾಬ್ ಆಗುತ್ತೆ. ಸೊ ಸಿಂಪಲ್ ಆನ್ಸರು. ಮ್ಯಾಕ್ಸಿಮಮ್ ಇವೆಲ್ಲ ಅಲ್ಲಿ ನಿಮಗೆ ಈ ಅಮೃತ್ಸರ್ ಆಗಲಿ, ಆನಂದ ಸಾಹೇಬ್ ಆಗಲಿ, ಇವೆಲ್ಲ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಪಂಜಾಬಲ್ಲೇ ಕಂಡುಬರುತ್ತೆ. ಸರಿನಾ? ಸೊ ಅತಿ ಹೆಚ್ಚು ನಿಮಗೆ ಸಿಖ್ ಜನಾಂಗ ಕಂಡುಬರೋದು ಎಲ್ಲಿ, ಸಿಖ್ ಧರ್ಮದವರು ಕಂಡುಬರೋ ಒಂದು ಪ್ರದೇಶ ಯಾವುದು, ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ನಿಮಗೆ ಪಂಜಾಬ್. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಗರಿಷ್ಠ ಅನುಮೋದಿತ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾನೆ. ಸೊ ಸಿಂಪಲ್ ಆಗಿ ನಿಮಗೆ ಹೇಳಲ್ಲ, ಇವಾಗ ಸುಪ್ರೀಂ ಕೋರ್ಟ್ ಇದೆ. ಓಕೆ, ಸುಪ್ರೀಂ ಕೋರ್ಟ್ ಇದೆ, ದೇಶದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಇದೆ. ಆ ಸುಪ್ರೀಂ ಕೋರ್ಟ್ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಓಕೆ, ಸೊ ಈ ದೆಹಲಿಯಲ್ಲಿರುವ ಈ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಟೋಟಲಿ ಎಷ್ಟು ಜನ ಇರ್ತಾರೆ ಅಂತ. ಸರಿನಾ? ಸೊ ಎಷ್ಟು ಜನ ಇರ್ತಾರೆ ಅಂದರೆ ಇವಾಗ ಗರಿಷ್ಠ, ಓಕೆ, ಗರಿಷ್ಠ ಅಂತ ಕೇಳಿದ್ದಾನೆ. ಸೊ ಗರಿಷ್ಠ ಅಂದರೆ 34. ಹೇಗೆ ಸರ್ 34? ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮತ್ತು 33 ಇತರೆ ನ್ಯಾಯಾಧೀಶರು, ಒಬ್ಬ ಮುಖ್ಯ ನ್ಯಾಯಮೂರ್ತಿ 33 ಇತರೆ ನ್ಯಾಯಾಧೀಶರು ಇರ್ತಾರೆ. ಟೋಟಲಿ 34 ಜನ ಗರಿಷ್ಠ, ಓಕೆ, ನ್ಯಾಯಾಧೀಶರು ಕಂಡು ಬರ್ತಾರೆ. ಸರಿನಾ? ಸೊ ಹಾಗಾದರೆ ಈ ಒಬ್ಬನ ಹೆಸರು ನಮಗೆ ನೆನಪಿಟ್ಕೊಳ್ಬೇಕಾಗತ್ತೆ. ಓಕೆ, ಈ ಮುಖ್ಯ ನ್ಯಾಯಾಧೀಶ ಏನಿದಾನಲ್ವಾ ಇವನ ಹೆಸರು ನೆನಪಿಟ್ಕೋಬೇಕಾಗತ್ತೆ. ಯಾರು ಅಂದರೆ ಸಂಜೀವ್ ಖನ್ನಾನವರು. ಸರಿನಾ? ಹೇಗೆ ನೆನಪಿಟ್ಕೋಬೇಕು? ಇವಾಗ ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದು ಯಾವುದು? ಸುಪ್ರೀಂ ಕೋರ್ಟು. ಸರಿನಾ? ಆ ಸುಪ್ರೀಂ ಕೋರ್ಟ್ ಅಧ್ಯಕ್ಷ ಏನಿದ್ದಾನೆ ಸಂಜೀವ್ ಖನ್ನಾ ಇದ್ದಾನೆ. ತಂದರೆ ತಪ್ಪು ಮಾಡಿದ್ರೆ ಖನ್ ನನಗೆ ಹೊಡಿತಾನೆ. ಓಕೆ, ಸೊ ಮೀನ್ಸ್ ಹಾಗೆ ನೆನ್ಪಿಟ್ಕೋಬಹುದು. ಸೊ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೋದು ನಾವು ಖನ್ ಅಂತ ಹೊಡಿತಾನೆ ಅಂತ. ಸರಿನಾ? ಸೊ ಖನ್ನ ಅಂತಂದ್ರೆ ಅದರ ಅಧ್ಯಕ್ಷ, ಅದರ ಚೀಫ್ ಜಸ್ಟಿಸ್ ಇದ್ದಾನೆ, ಮುಖ್ಯ ನ್ಯಾಯಮೂರ್ತಿ ಇದ್ದಾನೆ. ಯಾವುದು? ಸುಪ್ರೀಂ ಕೋರ್ಟ್. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಇನ್ನೊಂದು ಕೇಳ್ತಾನೆ ನಿಮಗೆ, 1774ರಲ್ಲಿ ಕಲ್ಕತ್ತಾದಲ್ಲಿ, ಓಕೆ, ಈ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿರುತ್ತೆ. ಎಷ್ಟರಲ್ಲಿ? 1774ರಲ್ಲಿ. ಸರಿನಾ? ಸೊ ಇದರಲ್ಲಿ ಎಷ್ಟು ನ್ಯಾಯಮೂರ್ತಿಗಳಿದ್ರು ಟೋಟಲಿ ಅಂತ ಕೇಳ್ತಾನೆ. 1+3. ಓಕೆ, ಇವಾಗ ಏನಂತ ಓದಿದ್ವಿ? 1+33 ಅಂತ ಓದಿದ್ವಿ. ಬಟ್ ಈಗ ಇಲ್ಲಿ ಏನು ಬಂತ ಬರೀಬೇಕು ನಾವು? 1+3 ಅಂತ ಇಷ್ಟೇ ಬರೆದ್ರೆ ಸಾಕು. ಓಕೆ, ಸೊ ಟೋಟಲಿ 4 ಜನ ಸದಸ್ಯರು, 4 ಜನ ನ್ಯಾಯಮೂರ್ತಿಗಳು ಕಂಡುಬರ್ತಿದ್ರು. ಕಲ್ಕತ್ತಾದಲ್ಲಿ ಕಂಡುಬರ್ತಕ್ಕಂತಹ ಸುಪ್ರೀಂ ಕೋರ್ಟ್ನಲ್ಲಿ 4 ಜನ ನ್ಯಾಯಾಧೀಶರು ಕಂಡುಬರ್ತಿದ್ರು. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಈ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮಾಡಲಾಗಿತ್ತು. ಸರಿನಾ? ಇದು ಕ್ಲಾರಿಟಿ ಇದೆಯಾ ನಿಮಗೆ? ಓಕೆ, ಕ್ಲಾರಿಟಿ ಇದೆ, ಗೊತ್ತಿರಲಿ ನಿಮಗೆ. ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಾಗೆ ಸುಪ್ರೀಂ ಕೋರ್ಟ್ನ ಬಗ್ಗೆ
ಹೇಳುವ ವಿಧಿ ಯಾವುದು ಅಂತ ಕೇಳ್ತಾನೆ ರೀ ನಿಮಗೆ. ಓಕೆ, ಯಾವ ವಿಧಿ ಅಂದರೆ 124ನೇ ವಿಧಿ. ಓಕೆ, ಈ 124ನೇ ವಿಧಿ ಏನಿದೆ ಅಲ್ವಾ, ಇದು ಸುಪ್ರೀಂ ಕೋರ್ಟ್ನ ಬಗ್ಗೆ ಹೇಳುತ್ತೆ, ಸುಪ್ರೀಂ ಕೋರ್ಟ್ನ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆ ಸುಪ್ರೀಂ ಕೋರ್ಟ್ನ ಅಧ್ಯಕ್ಷರನ್ನ ನೇಮಕ ಮಾಡೋರು ಯಾರು ಅಂದರೆ ರಾಷ್ಟ್ರಪತಿಗಳು. ಸರಿಯಾ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಓಕೆ, ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ರೀ, ಸೊ ಇದು ಭಾರತ ಮತ್ತು ಯಾವ ದೇಶದ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯಾಗಿದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ನಿಮಗೆ ಕ್ರಿಕೆಟ್ ನೋಡೋರಾಗಿದ್ದರೆ ಈಸಿಯಾಗಿ ಗೊತ್ತಿರುತ್ತೆ. ಓಕೆ, BGT ಅಂತ ಕರಿತೀವಿ ನಾವು ಇದನ್ನು. ಓಕೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ BGT ಟೆಸ್ಟು ರೀಸೆಂಟಾಗಿ ನಡೀತಲ್ಲ, ನಮ್ಮವ್ರು ಇಂಡಿಯಾದವ್ರು ಹೋಗಿ ಸೋತ್ ಬಂದ್ರಲ್ಲ, ಎಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಓಕೆ, ಸೊ ಆಸ್ಟ್ರೇಲಿಯಾದು ಮತ್ತು ಇಂಡಿಯಾದ ನಡುವೆ ನಡೆಯಿರ್ತಕ್ಕಂತಹ ಒಂದು ಟೆಸ್ಟ್ ಸರಣಿ ಹೆಸರೇನು ಅಂದರೆ BGT. ಓಕೆ, ಸೊ BGT ಅಂದರೆ ಏನು, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ. ಸರಿನಾ, ಇದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾದ ಮಧ್ಯೆ ನಡೀತದೆ. ಹಾಗೆ ಇನ್ನೊಂದು ನಡೀತದೆ ಆ್ಯಶೀಸ್ ಅಂತ. ಓಕೆ, ಆ್ಯಶೀಸ್ ಅಂತ ನಡೀತದೆ. ಈ ಆ್ಯಶೀಸು ಟೆಸ್ಟ್ ಕ್ರಿಕೆಟ್ ಸರಣಿ ಯಾವ ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ ಕೇಳ್ತಾನೆ. ಓಕೆ, ಈ ಆ್ಯಶೀಸ್ ಅಂತ ಏನಾದರೂ ಕೇಳಿದ್ರೆ ನಿಮಗೆ ಸೇಮ್ ಇಲ್ಲಿ ಆಸ್ಟ್ರೇಲಿಯಾ ಬರುತ್ತೆ, ಬಟ್ ಇಂಡಿಯಾ ಬರೋದಿಲ್ಲ, ಇಂಗ್ಲೆಂಡ್ ಬರುತ್ತೆ. ಓಕೆ, ಇಂಗ್ಲೆಂಡ್ ಮಧ್ಯ ನಡೀತದೆ ಯಾವುದು, ಆ್ಯಶೀಸ್ ಅಂತ ಬರುತ್ತೆ. ಓಕೆ, ಈ ಆ್ಯಶೀಸ್ ಅನ್ನೋದು ಕ್ರಿಕೆಟ್ ಸರಣಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೀತದೆ. ಸರಿನಾ, ಇದು ಕೇಳ್ತಾನೆ, ನಿಮಗೆ ನೆನಪಿಟ್ಕೊಳ್ಳಿ, ಕೇಳ್ತಾನೆ, ಯಾಕಂದರೆ ಇಂಪಾರ್ಟೆಂಟ್ ಇದೆ ಕ್ರಿಕೆಟ್ ಮೇಲೆ. ಇದನ್ನು ಕೇಳಿದಾನೆ ಅಂದರೆ ಅದನ್ನು ಕೇಳೋ ಚಾನ್ಸಸ್ಸು 99% ಇದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು. ಓಕೆ, ಸೊ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂದರೆ ನಿಮಗೆ ಸಿಕ್ಕಿಂ ಬರುತ್ತೆ. ಓಕೆ, ಅತಿ ಕಡಿಮೆ ಯಾವುದು ಅಂದರೆ ಸಿಕ್ಕಿಂ ನಿಮಗೆ. ಹಾಗೆ ಅತ್ಯಂತ ಕಡಿಮೆ ಪ್ರದೇಶ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ, ಮೀನ್ಸ್ ಅತ್ಯಂತ ಚಿಕ್ಕದಾದ ರಾಜ್ಯ ಕೇಳಿದ್ರೆ ಗೋವಾ ಬರುತ್ತೆ. ಸರಿನಾ, ಗೊತ್ತಿರಲಿ ನಿಮಗೆ. ಬಟ್ ಏನಾದರೂ ನಿಮಗೆ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅರುಣಾಚಲ್ ಪ್ರದೇಶ ಆಗುತ್ತೆ. ಕಡಿಮೆ, ಓಕೆ, ಕಡಿಮೆ ಅಂತ ಹೀಗೆ ಬರಿತೀನಿ, ಕಡಿಮೆ ಜನಸಾಂದ್ರತೆ. ಓಕೆ, ಸೊ ಜನಸಾಂದ್ರತೆ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಈ ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಮೀನ್ಸು ಒಂದು ಚದರ ಕಿಲೋಮೀಟರ್ಗೆ ಟೋಟಲಿ 17 ಜನ ಮಾತ್ರ ಕಂಡುಬರ್ತಾರೆ ಇಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ. ಹಾಗೆ ನಿಮಗೆ ಇನ್ನೊಂದು ಕಂಡುಬರುತ್ತೆ ಅತಿ ಹೆಚ್ಚು ಜನಸಾಂದ್ರತೆಯಲ್ಲಿ ಅಂದರೆ ಬಿಹಾರದಲ್ಲಿ. ಓಕೆ, 1034 ಜನ ಏನೋ 304 ಜನ ಅಲ್ಲಿ ಎಷ್ಟು ಕಂಡುಬರ್ತಾರೆ, ಬಟ್ 1000 ಪ್ಲಸ್ ಇದೆ. ಬಟ್ ಅದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಅದನ್ನು ನಂಬರ್ ಕೇಳೋಕ್ಕಿಂತ ಜಾಸ್ತಿ ಇದನ್ನು ನಂಬರ್ ಕೇಳ್ತಾನೆ, 17 ಜನ ಎಲ್ಲಿ ಕಂಡುಬರ್ತಾರೆ ಅಥವಾ ಅರುಣಾಚಲ್ ಪ್ರದೇಶದ ಜನಸಾಂದ್ರತೆ ಎಷ್ಟು ಅಂತ ಕೇಳ್ತಾನೆ. ಸೊ ಅದಕ್ಕೆ ನೆನ್ಪಿಟ್ಕೋಬೇಕಾಗುತ್ತೆ 17 ಅಂತ. ಸರಿನಾ, ಆ್ಯಂಡ್ ದೆನ್ ಅತಿ ಹೆಚ್ಚು ಇವಾಗ ಈ ಜನಸಂಖ್ಯೆ ಬಗ್ಗೆ ಕೇಳ್ತಾನೆ. ಓಕೆ, 2011ರ ಸೆನ್ಸಸ್ ಬಗ್ಗೆ ಕೇಳ್ತಾನೆ. ಸರಿನಾ, ಸೊ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿ ಕಂಡುಬರುತ್ತೆ, UPಯಲ್ಲಿ. ಅತಿ ಕಡಿಮೆ ಎಲ್ಲಿ ಕಂಡುಬರುತ್ತೆ, ಸಿಕ್ಕಿಮಲ್ಲಿ. ಸರಿನಾ, ಅತಿ ದೊಡ್ಡ ರಾಜ್ಯ ಯಾವುದು, ರಾಜಸ್ಥಾನ. ಅತಿ ಚಿಕ್ಕ ರಾಜ್ಯ ಯಾವುದು, ಗೋವಾ. ಸರಿನಾ, ಹಾಗೆ ಅತಿ ಹೆಚ್ಚು ಲಿಟ್ರಸಿ ಹೊಂದಿರುವ, ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾನೆ, ಕೇರಳ. ಹಾಗೆ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಸೊ ಅವಾಗ ನೆಕ್ಸ್ಟ್ ಅಗೇನ್ ಬರ್ತದೆ ಬಿಹಾರ್ ಬರುತ್ತೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಇವೆಲ್ಲವೂ ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಚೌರಿ ಚೌರಾ ಪ್ರದೇಶ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತ ಕೇಳಿದಾನೆ. ಓಕೆ, ಸೊ ಚೌರಿ ಚೌರಾ ಅನ್ನೋದು ಒಂದು ಪ್ರದೇಶ ಇದೆ, ಅದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ, ಪ್ರಯಾಗ್ರಾಜಲ್ಲಿ ಕಂಡುಬರುತ್ತೆ, ಗೋರಖ್ಪುರದಲ್ಲಿ, ಹೊರಗೆ ಮತ್ತು ಆಗ್ರಾದಲ್ಲಿ. ಓಕೆ, ಹೊರಗೆ ಅನ್ನೋದು ಮಿಸ್ ಆಗಿದೆ, ಅದು ಟೈಪು. ಓಕೆ, ಸೊ ಇದು ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಗೋರಖ್ಪುರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ಸೊ ಚೌರಿ ಚೌರಾ ಅನ್ನೋದು ಯಾವಾಗ ನಡೀತದೆ ಅಂದರೆ ಫೆಬ್ರವರಿ 5, 1922ರಂದು ಈ ಚೌರಿ ಚೌರಾ ಘಟನೆ ನಡೀತದೆ. ಏನು ಸರ್ ಇದು ಚೌರಿ ಚೌರಾ ಘಟನೆ ಅಂತ ಕೇಳೋದಾದರೆ 1922ರಂದು. ಓಕೆ, 1922 ಫೆಬ್ರವರಿ 5ರಂದು ಏನು ಮಾಡ್ತಿರ್ತಾರೆ, ನಮ್ಮ ಜನ ಸ್ಟ್ರೈಕ್ ಮಾಡ್ತಾ ಸುಮ್ಮನೆ ಅಸಹಕಾರ ಚಳುವಳಿಯನ್ನು ಮಾಡ್ತಿರ್ತಾರೆ. ಓಕೆ, ಅಸಹಕಾರ ಚಳುವಳಿಯನ್ನು ಸುಮ್ಮನೆ ಸೈಲೆಂಟಾಗಿ ಕುಂತು ಸುಮ್ಮನೆ ಎಲ್ಲ ಹೆಂಗೆ ಅಂದರೆ ಒಂದು ಬಾವುಟ ತೊಗೊಂಡು ಸುಮ್ಮನೆ ಸ್ಟ್ರೈಕ್ ಮಾಡ್ತಾ ತಿರುಗಾಡ್ತಿರ್ತಾರೆ. ಸೊ ಒಂದು 4-5 ಜನ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಏನು ಮಾಡ್ತಾರೆ, ಈ ಎಲ್ಲ ಜನ ಒಂದು 100ರಿಂದ 200 ಜನ, ಓಕೆ, ಇಷ್ಟು ಜನ ಇದ್ರೆ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಅವ್ರಿಗೇನು ಮಾಡ್ತಾರೆ, ಸುಮ್ಮನೆ ಅವ್ರು ನಿವಾಂತ ಅವ್ರ ಪಾಡಿಗೆ ಹೋಗ್ತಿರ್ತಾರೆ. ಬಟ್ ಈ ಪೊಲೀಸರು ಏನು ಮಾಡ್ತಾರೆ, ಕಳ್ಳನ ಮಕ್ಕಳು ಅಂದರೆ ಯಾಕೆ ಹೋಗ್ತಿದ್ದೀರಾ, ನೀವು ಯಾಕೆ ಸ್ಟ್ರೈಕ್ ಮಾಡ್ತಿದ್ದೀರಾ, ಹಂಗೆ ಹಿಂಗೆ ಅಂತ ಈ 200 ಜನಕ್ಕೂ ಕೂಡ ಮುಂದೆ ಲಾಠಿ ತೊಗೊಂಡು ಬೀಸ್ತಾರೆ. ಸೊ ಈ ರೊಚ್ಚಿಗೆದ್ದ ಜನ ಏನು ಮಾಡ್ತಾರೆ, 200 ಜನ ಇವರೆಲ್ಲರೂ ಕೂಡ ಪೊಲೀಸರಿಗೆ ಬೆನ್ನು ಹತ್ತಿ ಹೊಡ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಎದ್ನೋ ಬಿದ್ನೋಪ್ಪ ಓಡ್ತವೆ ಪೊಲೀಸುಗಳು. ಓಡಿ ಏನು ಮಾಡ್ತಾರೆ, ಲಾಸ್ಟಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಒಳಗೆ ಅಡ್ಕೊಂಡು ಕೂತ್ ಬಿಡ್ತಾರೆ. ಎಲ್ಲರೂ ಹೋಗಿ ಅಡ್ಕೊಂಡು ಕುಂದಿರ್ತಾರೆ, ಜನರ ಕೈಗೆ ಸಿಗಲ್ಲ ಅವರು. ಓಕೆ, ಈ 4 ಜನ ಸಿಗೋದಿಲ್ಲ, ಅಲ್ಲಿ ಇರೋ ಪೊಲೀಸ್ ಸ್ಟೇಷನ್ದಾಗ ಅವರು ಕೂಡ ಹೊರಗೆ ಬರೋದಿಲ್ಲ, ಎಲ್ಲ ಪೊಲೀಸರು ಕೂಡ. ಯಾಕೆ ಹಂಚಿಬಿಟ್ಟಿರ್ತಾರೆ, ಈ 200 ಜನ ಎಲ್ಲಿ, ಅವ್ರು ಭಾಳ ಆದ್ರೆ ಒಂದು 20-30 ಜನ ಎಲ್ಲಿ. ಓಕೆ, ಸೊ ಅದಕ್ಕೆ ಅವ್ರು ಕುಂತಿರ್ತಾರೆ. ಇವ್ರಿಗೆ ಸಿಟ್ಟು ಕಡಿಮೆ ಆಗಿರಲ್ಲ, ಯಾಕಂದ್ರೆ ಹೊಡೆದಿರ್ತಾರೆ, ಇವ್ರು ಏನೂ ತಪ್ಪಿರಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿಬಿಡ್ತಾರೆ. ಓಕೆ, ಸತ್ತು ಸಾಯಿರ್ಬೇಕಳೆ ನೀವು ಅಂತೇಳಿ. ಓಕೆ, ಸೊ ಅದಕ್ಕೆ ಆ ಘಟನೆಯನ್ನು ನಾವು ಏನಂತ ಕರಿತೀವಿ, ಚೌರಿ ಚೌರಾ ಘಟನೆ ಅಂತ ಕರಿತೀವಿ. ಯಾಕೆ ಕರಿತೀವಿ, ಆ ಪ್ರದೇಶದ ಹೆಸರು, ಆ ಊರಿನ ಹೆಸರು. ಓಕೆ, ಇವಾಗ ನಮ್ಮೂರಿನ ಹೆಸರು ಏನೋ ಒಂದು ತೊಗೊಳ್ಳಿ. ಓಕೆ, XYZ ಏನಂತ ತಗೋತೀರಾ, ಏನೋ ಒಂದು ತೊಗೊಳ್ಳಿ. ಓಕೆ, ಸೊ ಬಿಟ್ಟು ಬಂದ ಹಳ್ಳಿ ಅಂತ. ಓಕೆ, ಸೊ ನಮ್ಮೂರಲ್ಲಿ ಏನಾದರೂ ನಡೀತಂದರೆ ಹಾಗೆ ನಮ್ಮೂರ ಹೆಸರೇ ಇಟ್ಟಿರ್ತಿದ್ರು ಅದಕ್ಕೆ. ಬಟ್ ಅದು ಚೌರಿ ಚೌರಾ ಅನ್ನೋದು ಒಂದು ಊರಿನಲ್ಲಿ ನಡೆದಿದೆ. ಸೊ ಅದಕ್ಕೆ ಅದನ್ನು ನಾವು ಚೌರಿ ಚೌರಾ ಘಟನೆ ಅಂತ ಕರಿತೀವಿ. ಸರಿನಾ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಸೊ ಹಾಗೆ ನಮ್ಮ ಭಾರತದ ಜಾವ ಅಂತ ಎದಕ್ಕೆ ಕರಿತೀವಿ ಅಂತ ಕೇಳ್ತಾನೆ, ಇದೇ ಗೋರಖ್ಪುರಕ್ಕೆ. ಓಕೆ, ಈ ಗೋರಖ್ಪುರಕ್ಕೆ ಭಾರತದ ಜಾವ ಅಂತ ಕರಿತೀವಿ. ಸರಿನಾ, ಇದು
ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಓಕೆ. ಆ್ಯಂಡ್ ದೆನ್ ಪ್ರಯಾಗ್ರಾಜ್, ರೀಸೆಂಟಾಗಿ ಮಹಾಕುಂಭಮೇಳ ನಡೆಯಿತು, ಸರಿನಾ. ಈ ಪ್ರಯಾಗ್ರಾಜ್ನ ಹಳೆಯ ಹೆಸರು ಏನು ಅಂತ ಕೇಳ್ತಾನೆ, ಅಲಹಾಬಾದ್. ಓಕೆ, ಅಲಹಾಬಾದ್ ಅಂತ ಕಂಡುಬರುತ್ತೆ. ಅಲಹಾಬಾದ್ ಯಾವುದು ಅಂದರೆ ಈ ಪ್ರಯಾಗ್ರಾಜ್ನ ಹಳೆಯ ಹೆಸರು, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಆಗ್ರಾ ಅನ್ನೋದು ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ? ಯಮುನಾ ನದಿಯ ತೀರದಲ್ಲಿ ಕಂಡುಬರುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ 7ನೇ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ನಾಗರಿಕ ಸೇವೆಗಳನ್ನು ತೆರವುಗೊಳಿಸಿದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾನೆ. ಓಕೆ. ಸೊ IAS ಪರೀಕ್ಷೆಯನ್ನು ತೇರ್ಗಡೆ ಮಾಡಿದಂತಹ ಭಾರತೀಯ ಯಾರು? ಮೊಟ್ಟ ಮೊದಲನೇದಾಗಿ ಯಾರು? ಸತ್ಯೇಂದ್ರನಾಥ್ ಟ್ಯಾಗೂರನವರು. ಓಕೆ. ಈ ಸತ್ಯೇಂದ್ರನಾಥ್ ಟ್ಯಾಗೂರನವರು 1860ರ ದಶಕದಲ್ಲಿ, ಓಕೆ, 1860ರ ದಶಕದಲ್ಲಿ ಮೀನ್ಸ್ 1864-65 ಇಸ್ವಿ ಬರುತ್ತೆ. ಸೊ ಆ ವರ್ಷದಲ್ಲಿ ಇವರು IAS ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಓಕೆ. ಮೊಟ್ಟ ಮೊದಲ ಭಾರತೀಯ ಯಾರು ಅಂದರೆ ಸತ್ಯೇಂದ್ರನಾಥ್ ಟ್ಯಾಗೂರು. ಓಕೆ. ಸೊ ಮೊಟ್ಟ ಮೊದಲ ಭಾರತೀಯ ಅಂತ ಕೇಳಿದ್ರೆ, ಮೊದಲ ಭಾರತೀಯ ಅಂತ ಕೇಳಿದ್ರೆ ಸತ್ಯೇಂದ್ರನಾಥ್ ಟ್ಯಾಗೂರು, ಅಥವಾ ಎರಡನೇ ಭಾರತೀಯ ಅಂತ ಕೂಡ ನಿಮಗೆ ಕೇಳ್ತಾನೆ. ಅವಾಗ ಏನಂತ ಬರುತ್ತೆ ಹೇಳ್ಬೋದಾ? ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಬರುತ್ತೆ. ಓಕೆ. ಸುರೇಂದ್ರನಾಥ್ ಬ್ಯಾನರ್ಜಿನವರು ಎರಡನೇ ವ್ಯಕ್ತಿ IAS ಪಾಸ್ ಮಾಡಿದವರು. ಓಕೆ. ನಮ್ಮ ಭಾರತದಿಂದ IAS ಪಾಸ್ ಮಾಡಿದ ಮೊದಲನೇ ವ್ಯಕ್ತಿ ಯಾರು ಅಂದರೆ ಸತ್ಯೇಂದ್ರನಾಥ್ ಟ್ಯಾಗೂರು. ಎರಡನೇ ವ್ಯಕ್ತಿ ಯಾರು ಅಂದರೆ ನಿಮಗೆ ಈ ಸುರೇಂದ್ರನಾಥ್ ಬ್ಯಾನರ್ಜಿ ಬರ್ತಾರೆ. ಓಕೆ. ಸೊ ನಾನು ಏನಾದರೂ ಹೇಳೋದು ನಿಮಗೆ ಸ್ಪೀಡ್ ಅನಿಸ್ತಾ ಇತ್ತು ಅಂದರೆ ಪ್ಲೀಸ್, ಓಕೆ, ನೀವು ಇಲ್ಲಿ ವಿಡಿಯೋ ಕೇಳ್ತಾ ಇದ್ದೀರಲ್ವಾ, ಸೊ ಈ ವಿಡಿಯೋ ಕೇಳೋದಲ್ಲಿ ಇಲ್ಲಿ ಟಾಪಲ್ಲಿ, ಓಕೆ, ಇಲ್ಲಿ ಮೂಲೆಯಲ್ಲಿ ಒಂದು ಐಕಾನ್ ಬರುತ್ತೆ. ಸೊ ಅಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಓಕೆ, ಸ್ಪೀಡ್ ಅಂತ. ಓಕೆ, ಸ್ಪೀಡ್ ಆಪ್ಷನ್ ಬರುತ್ತೆ. ಅಲ್ಲಿ ನಿಮಗೆ 1x ಇರುತ್ತೆ. ಸೊ ಅದನ್ನು ನೀವು 0.8x ಅಲ್ಲಿ ಅಥವಾ 0.9x ಅಲ್ಲಿ ಇಟ್ಕೊಂಡು ನೋಡ್ಬೋದು. ನಿಮಗೆ ನಿಧಾನವಾಗಿ ಕೇಳಿಸುತ್ತೆ. ಓಕೆ. ಸೊ ಅಡ್ಜಸ್ಟ್ ಆಗುತ್ತೆ ನಿಮಗೆ. ಇಲ್ಲಾಂದರೆ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡ್ರೆ ಭಾಳ ಬೆಟ್ರು. ಓಕೆ. ಯಾಕಂದರೆ ಸ್ಪೀಡಲ್ಲೇ ನೀವು ಇರೋದು ನನಗೂ ಕೂಡ ಖುಷಿ ಆಗುತ್ತೆ, ನಿಮಗೂ ಕೂಡ ಸಕ್ಸಸ್ಗೆ ಸ್ವಲ್ಪ ಹತ್ತಿರ ಇರ್ತೀರ, ಸ್ವಲ್ಪ ಜಾಸ್ತಿ ಅಷ್ಟೇ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಮ್ಮ ಭಾರತದ ನ್ಯಾಷನಲ್ ಅಂತ್ಯಮನ ಬರೆದವ್ರು ಯಾರು? ಇಂಡಿಯನ್ ನ್ಯಾಷನಲ್ ಅಂತಮ್ ಬರೆದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರು. ಹಾಗೆ ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆಯನ್ನು, ಬಾಂಗ್ಲಾದೇಶದ ನ್ಯಾಷನಲ್ ಅಂತ್ಯಮನ ಬರೆದವ್ರು ಯಾರು? ಇವರೇ ಯಾರು? ರವೀಂದ್ರನಾಥ್ ಟ್ಯಾಗೋರು. ಸೊ 2 ದೇಶಕ್ಕೆ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಸರಿನಾ, ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂಧರ್ ಉಧಮ್ ಸಿಂಗನವರು ಜನರಲ್ ಡಯರ್ನನ್ನು ಕೊಂದ ದಿನಾಂಕ ಯಾವುದು ಅಂತ ಕೇಳಿದಾನೆ. ಓಕೆ. ಸೊ ಸಂದರ್ ಉಧಮ್ ಸಿಂಗನವರು ಕೊಲ್ತಾರೆ. ಯಾರಿಗೆ? ಜನರಲ್ ಡಯರ್ಗೆ. ಓಕೆ. ಈ ಜನರಲ್ ಡಯರ್ಗೆ ಕೊಲ್ತಾರೆ. ಸೊ ಯಾವ ದಿನ ಕೊಂದರು ಅಂತ ಕೇಳಿದ್ದಾನೆ. ಓಕೆ. 1938 ಮಾರ್ಚ್, 1940 ಮಾರ್ಚ್, ಮತ್ತು 1942 ಮಾರ್ಚ್, ಮತ್ತು 1945 ಮಾರ್ಚ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 1940 ಮಾರ್ಚಲ್ಲಿ ಇಂಗ್ಲೆಂಡ್ನಲ್ಲಿ ಹೋಗಿ ಕೊಲ್ತಾರೆ. ಯಾರು? ಉಧಮ್ ಸಿಂಗನವರು. ಸರಿನಾ. ಸೊ ಈ ಡಯರ್ ಯಾರು ಹೇಳ್ಬೋದಾ? ಹೂಸ್ ದಿಸ್ ಡಯರ್? ಜನರಲ್ ಡಯರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು ಗೊತ್ತಾ? ಸೊ ಅದಕ್ಕೆ ಆದೇಶ ಕೊಟ್ಟಂತಹ ಮಾನಗೇಡಿ ಯಾರು ಅಂದರೆ ಇದೇ ಡಯರು. ಓಕೆ. ಸೊ ಅದಕ್ಕೆ ಇವನನ್ನು ಕೊಂದವರು ಯಾರು ಅಂದರೆ ಉಧಮ್ ಸಿಂಗನವರು. ಓಕೆ. ಸೊ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಯಾರು ಅಂದರೆ ಉಧಮ್ ಸಿಂಗ್. ಸರಿನಾ. ಇವ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಜಸ್ಟ್ ಗಾಂಧಿ ನೆಹರು, ಕೆಲವೊಬ್ರು ಎಕ್ಸೆಟ್ರಾ ವಗೇರಾ ಅವ್ರ ಹೆಸರು ನೆನ್ಪಿಟ್ಕೊಂಡಿರ್ತೀವಿ. ಇವ್ರ ಹೆಸರನ್ನ ನಾವು ಆ್ಯಕ್ಚುಲಿ ನೆನ್ಪಿಟ್ಕೋಬೇಕು. ಓಕೆ. ಸೊ ಇವ್ರ ಹೆಸರಾಗಲಿ, ವಿ ಡಿ ಸಾವರ್ಕರ್ ಅವ್ರ ಹೆಸರಾಗಲಿ. ಓಕೆ. ಸೊ ಕಾಲಾಪಾನಿಯಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಕ್ಕಂತಹ ಏಕೈಕ ಸೇನಾನಿ ಯಾರು ಅಂದರೆ ಈ ವಿ ಡಿ ಸಾವರ್ಕರ್ ಅವರು. ಓಕೆ. ಸೊ ಅಂಥ ಕಷ್ಟಗಳನ್ನೆಲ್ಲ ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟು ಮುಂದೆ ಹೇಗೆ ಅಂದರೆ ನಮ್ಮ ಭಾರತೀಯರಿಂದ ಅವ್ರ ಮನೆ ಮೇಲೆ ಕಲ್ಲು ಬೀಳ್ತವೆ. ಓಕೆ. ಸೊ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ ಅಂದರೆ ಅವ್ರ ಮನೆ ಮೇಲೆ ಕಲ್ಲು ಹಾಕ್ಸುತ್ತೆ. ಯಾರು? ಈ ನೆಹರು. ಓಕೆ. ಸೊ ಅವ್ರ ಮನೆ ಮೇಲೆ ಕಲ್ಲು ಹಾಕ್ಸಿ ಇವರು ಲಾಸ್ಟ್ಗೆ ಸೂಸೈಡ್ ಮಾಡ್ಕೋತಾರೆ. ಓಕೆ. ವಿ ಡಿ ಸಾವರ್ಕರ್ ಅವರು, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು. ಸರಿನಾ. ಅವ್ರು ಲಾಸ್ಟ್ ಒಂದು ಸಾಯುವಾಗ ಒಂದು ಬುಕ್ ಬರೀತಾರೆ. ಆ ಬುಕ್ಕಲ್ಲಿ ಹೇಳ್ತಾರೆ, ನಾನು ದೇಶಕ್ಕಾಗಿ ಎಷ್ಟೆಲ್ಲ ಮಾಡಿದೆ, ದೇಶ ನನಗೆ ಚೆನ್ನಾಗಿ ಟ್ರೀಟ್ ಮಾಡ್ತು ಅಂತ. ಓಕೆ. ಸೊ ಇದನ್ನು ನೆನ್ಪಿಟ್ಕೋಬೇಡಿ. ಯಾರನ್ನ? ವಿ ಡಿ ಸಾವರ್ಕರ್ ಅವ್ರನ್ನ ನೆನ್ಪಿಟ್ಕೋಬೇಡಿ. ಯಾಕೆ? ಅವರಿಗೆ ಆ ರೀತಿ ಮೋಸ ಮಾಡಿದ್ವಿ ನಾವು. ಓಕೆ. ಸೊ ಅವ್ರಿಗೆ ಇನ್ನೂವರೆಗೂ ಕೂಡ ನಾವು ನ್ಯಾಯ ಕೊಟ್ಟಿಲ್ಲ. ಓಕೆ. ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒನ್ ಆಫ್ ದ ಬೆಸ್ಟ್ ಪ್ರಧಾನಮಂತ್ರಿ. ಓಕೆ. ಯಾಕೆ ಅಂದರೆ ಅವ್ರು ಸತ್ತ ಮೇಲೂ ಕೂಡ ಅವ್ರ ಹೆಸರು ಮೇಲೆ ಸಾಲ ಇತ್ತು. ಓಕೆ. ಅವ್ರ ಹೆಸರು ಮೇಲೆ ಸಾಲ ಇರ್ತದೆ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮೇಲೆ. ಸರಿನಾ. 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ಮಾಡಲಿಕ್ಕೆ ಎಲ್ಲಿ ಉಜ್ಬೇಕಿಸ್ತಾನ್ಗೆ ಹೋಗಿರ್ತಾರೆ ಇವರು. ಓಕೆ. ಸೊ ತಾಷ್ಕೆಂಟ್ನ ಉಜ್ಬೇಕಿಸ್ತಾನದ ತಾಷ್ಕೆಂಟ್ಗೆ ಹೋಗಿರ್ತಾರೆ. ಸೊ ಅಲ್ಲಿ ಇವರು ಡೆತ್ ಆಗುತ್ತೆ. ಯಾರ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು. ಬಟ್ ಇಲ್ಲಿವರೆಗೂ ಸ್ಟಿಲ್ ಅವ್ರ ಮರ್ಡರ್ ಏನಿದೆ ಅಲ್ವಾ, ಅವ್ರ ಡೆತ್ ಏನಿದೆ ಅಲ್ವಾ, ಅದು ಸ್ಟಿಲ್ ಮಿಸ್ಟ್ರಿಯಾಗೇ ಉಳಿದಿದೆ. ಇಲ್ಲಿವರೆಗೂ ಯಾವನೂ ಕೂಡ ಅದ್ರ ಬಗ್ಗೆ ತನಿಖೆನೇ ಮಾಡಿಲ್ಲ. ತನಿಖೆ ಮಾಡಿದ್ರು ಕೂಡ ನಿಜ ಅಂಶವನ್ನು ಹೊರಗಡೆ ಹಾಕಿಲ್ಲ. ಓಕೆ. ಸೊ ಇವ್ರದ್ದು ಕೂಡ ಹಾಗೆ ಇದೆ. ಮತ್ತು ಸುಭಾಷ್ ಚಂದ್ರ ಬೋಸ್. ಓಕೆ. ಅವ್ರದ್ದು ಕೂಡ ಸೇಮ್. ಓಕೆ. ಸೊ ಅವ್ರು ಇದ್ರು ಅನ್ನೋದು ಅವ್ರ
ಬರ್ತ್ ಡೇಟ್ ಮಾತ್ರ ನಮಗೆ ಸಿಗುತ್ತೆ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಬರ್ತ್ ಡೇಟ್ ಮಾತ್ರ ನಮಗೆ ಸಿಗುತ್ತೆ. ಅವ್ರದ್ದು ಡೆತ್ ಡೇಟ್ ಅಫಿಷಿಯಲ್ ಆಗಿ ನಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಓಕೆ, ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಆ್ಯಂಡ್ ದೆನ್ ಇಲ್ಲಿ ಯಾವಾಗ ಅಂದರೆ ಈ ಉಧಮ್ ಸಿಂಗ್ ಅನ್ನೋರು ಡಯಾರ್ನವನ್ನು ಕೊಂದದ್ದು 1940 ಮಾರ್ಚಲ್ಲಿ ಕೊಲ್ತಾರೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ ಗುಜರಾತ್ನ ಹೈಕೋರ್ಟ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಓಕೆ, ನಮ್ಮ ಕರ್ನಾಟಕದ ಹೈಕೋರ್ಟು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರು ಅಂತ ಹೇಳ್ತೀವಿ. ಹಾಗೆ ಗುಜರಾತ್ ಅಂತ ಕೇಳಿದ್ರೆ ಏನಿಲ್ಲ, ಅಹಮದಾಬಾದ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಅಹಮದಾಬಾದಲ್ಲಿ ಈ ಗುಜರಾತ್ನ ಹೈಕೋರ್ಟು ಕಂಡು ಬರ್ತದೆ, ಸರಿನಾ. ಹಾಗೆ ಈ ಜಾರ್ಖಂಡ್ದ ಹೈಕೋರ್ಟ್ ಎಲ್ಲಿ ಕಂಡು ಬರುತ್ತೆ? ಜಾರ್ಖಂಡ್ದ ಹೈಕೋರ್ಟ್ ನಿಮಗೆ ಕಂಡು ಬರೋದು ಎಲ್ಲಿ ಅಂದರೆ ರಾಂಚಿಯಲ್ಲಿ ಕಂಡು ಬರುತ್ತೆ, ಸರಿನಾ. ಅದು ಗೊತ್ತಿರಲಿ ನಿಮಗೆ. ಹಾಗೆ ಈ ಬೆಂಗಾಲದು ವೆಸ್ಟ್ ಬೆಂಗಾಲ್ದು ಹೈಕೋರ್ಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಕಲ್ಕತ್ತಾದಲ್ಲಿ ಕಂಡು ಬರುತ್ತೆ, ಸರಿನಾ. ಹಾಗೆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ದೆಹಲಿಯಲ್ಲಿ ಹೈಕೋರ್ಟ್ ಕೂಡ ಕಂಡು ಬರುತ್ತೆ ನಿಮಗೆ. ಓಕೆ, ಸ್ವಂತ ಹೈಕೋರ್ಟನ್ನು ಹೊಂದಿರತಕ್ಕಂತಹ ಏಕೈಕ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಇದೇ ದೆಹಲಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ನಮ್ಮ ತೆಲಂಗಾಣ, ಓಕೆ, ಈ ತೆಲಂಗಾಣದ ಹೈಕೋರ್ಟ್ ಎಲ್ಲಿ ಕಂಡು ಬರುತ್ತೆ? ತೆಲಂಗಾಣದ ಹೈಕೋರ್ಟು ನಿಮಗೆ ಹೈದರಾಬಾದಲ್ಲಿ ಕಂಡು ಬರುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಆಂಧ್ರ ಪ್ರದೇಶದ ಹೈಕೋರ್ಟು, ಹಾಗೆ ನಮ್ಮ 25ನೇ ಕೊನೆಯ ಹೈಕೋರ್ಟು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಹುದಾ? ಹೇಳಿ ನೋಡೋಣ. ಓಕೆ, ಹೇಳಿ. ಸೊ ನೆಕ್ಸ್ಟ್ ಏನು ಪ್ರಶ್ನೆ ಕೇಳಿದ್ದಾನೆ ಅಂದರೆ ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್ ರಾದ ವಿದೇಶಿ ಗುಪ್ತಚರ ಸಂಸ್ಥೆಯಾಗಿದೆ. ಸೊ ಅದರ ಅಧ್ಯಕ್ಷರು ಯಾರು ಅಂತ ಕೇಳಿದಾನೆ, ಅದರ ಮುಖ್ಯಸ್ಥರು ಯಾರು ಅಂತ. ಓಕೆ, ಸೊ ಸುಮಂತ್ ಗೋಯಲ್, ಕುಲ್ದೀಪ್ ಸಿಂಗ್, ಅರವಿಂದ್ ಕುಮಾರ್ ಮತ್ತು ಸುಬೋಧಯ್ ಕುಮಾರ್ ಜೈಸ್ವಾಲ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸುಮಂತ್ ಗೋಯಲ್. ಯಾವಾಗ? 2023ರಲ್ಲಿ. ಬಟ್ ಇವಾಗ ಪ್ರಸ್ತುತ ಯಾರಿದ್ದಾರೆ ಅಂದರೆ ರವಿ ಸಿನ್ಹಾ ಅಂತ ಬರ್ತಾರೆ. ಓಕೆ, ರವಿ ಸಿನ್ಹಾನವರು ಈ ರಾದು ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ಓಕೆ, ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ರಾದು ಈ ರವಿ ಸಿನ್ಹಾನವರು ಇದ್ದಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ದಲ್ಜಿತ್ ಸಿಂಗ್ ಅನ್ನೋರು ಬರ್ತಾರೆ, ನಿಮ್ಮ BSFನ ನೂತನ ಮುಖ್ಯಸ್ಥರಾಗಿದ್ದಾರೆ. ಯಾರು? ದಲ್ಜಿತ್ ಸಿಂಗ್ ಅನ್ನೋರು, ಸರಿನಾ. ಅವ್ರದ್ದು ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 11ನೇ ಪ್ರಶ್ನೆ, ಅಂಬರ್ ಕೋಟೆಯು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಈ ಅಂಬರ್ ಕೋಟೆ ಎದುರ ಸಲುವಾಗಿ ಕೇಳಿದಾನೆ ಅಂದರೆ ಅಕ್ಬರ್ ಹುಟ್ಟಿದಂತಹ ಕೋಟೆ ಇದು. ಓಕೆ, ಅಕ್ಬರ್ ಏನಿದಾರಲ್ವಾ, ಈ ಯಾರು ಹುಮಾಯೂನ್ನ ಮಗ ಅಥವಾ ಜಹಾಂಗೀರ್ನ ತಂದೆ ಆದ ಅಕ್ಬರ್ ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು? ಇದು ಅಂಬರ್ ಕೋಟೆ. ಓಕೆ, ಈ ಅಂಬರ್ ಕೋಟೆ ಎಲ್ಲಿದೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಸೊ ಎಲ್ಲಿದ್ದು ಕೇಳಿದನಪ್ಪ ಅಂತ ಭಯ ಪಡೋದೇನು ಬೇಕಾಗಿಲ್ಲ. ಓಕೆ, ಹಿಸ್ಟ್ರಿನಲ್ಲಿ ಸ್ವಲ್ಪ ರಿಲೇಟೆಡ್ ಇದೆ, ಸೊ ಅದಕ್ಕೆ ಕೇಳಿದಾನೆ ಅಷ್ಟೇ. ಓಕೆ, ಸೊ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಛತ್ತೀಸ್ಗಢದ ರಾಜ್ಯಪಾಲರಾಗಿ ನೂತನವಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದಾನೆ. ಓಕೆ, ಸೊ ಅವಾಗಿಂತದ್ದು ಕೇಳಿದಾನೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಬಟ್ ನೀವು ಇವಾಗ ಈಗಿನ ಕರೆಂಟ್ ಅಫೇರ್ಸ್, ಓಕೆ, 2025ರಲ್ಲಿ ನೀವು ಎಕ್ಸಾಮ್ ಯಾವಾಗ ಹೋಗ್ತಿರೋ ಗೊತ್ತಾ? ಮೀನ್ಸ್ ನಿಮ್ಮ ಎಕ್ಸಾಮ್ ಯಾವಾಗಿರುತ್ತೆ? ಲೈಕ್ ಇನ್ನೊಂದು 2 ಮಂತ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇನ್ನೂ 2 ಮಂತ್ಸ್ ಇದೆ, ನಿಮ್ಮ ಎಕ್ಸಾಮ್ ಇನ್ನೂ ಒಂದು 1 ವೀಕ್ ಇದೆ ಅಂದರೆ ಆ 1 ವೀಕ್ ಹಿಂದ್ಗಡೆ ಓಕೆ ಎಲ್ಲ ರಾಜ್ಯದ CMಗಳು ಹಾಗೆ ಎಲ್ಲ ರಾಜ್ಯದ ರಾಜ್ಯಪಾಲರನ್ನು ನೋಡ್ಕೊಂಡು ಹೋಗಿ, ಸರಿನಾ. ಸೊ ಸ್ಪೆಷಲಿ ಏನು ಅಂದರೆ ಮಣಿಪುರ ಮತ್ತು ಮಿಜೋರಾಮ ಮತ್ತು ಅಸ್ಸಾಮು ಮತ್ತು ಈ ಉತ್ತರಾಖಂಡು ಮತ್ತು ಜಮ್ಮು ಕಾಶ್ಮೀರ ಈ ಭಾಗದ ಕೆಲವೊಂದು ರಾಜ್ಯಪಾಲರನ್ನು ಸ್ಪೆಷಲಿ ನೋಡ್ಕೊಂಡು ಹೋಗಿ, ಯಾಕಂದರೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರದಾಗ ನಿಮಗೆ. ಓಕೆ, ಅದನ್ನು ನೋಡ್ಕೊಂಡು ಹೋಗಿ, ಯಾಕಂದರೆ ನೂತನವಾಗಿ ಚೇಂಜ್ ಆಗಿದ್ದಾರೆ ಅಲ್ಲೆಲ್ಲವೂ ಕೂಡ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಲ್ದಪರ್. ಓಕೆ, ಜಲ್ದಪರ್ ಅಂತ ಬರುತ್ತೆ. ಸೊ ಜಲ್ದಪರ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವ ರಾಜ್ಯದಲ್ಲಿದೆ? ಗುಜರಾತ್ನಲ್ಲಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಇದೆ. ಮಹಾರಾಷ್ಟ್ರದಲ್ಲಿ ಪನ್ಹಾ ಇದೆ. ಓಕೆ, ಪಶ್ಚಿಮ ಬಂಗಾಳದಲ್ಲಿ ಈ ಜಲ್ದಪರ ಅನ್ನುವ ಅಭಯಾರಣ್ಯ ಕಂಡುಬರುತ್ತೆ. ವೈಲ್ಡ್ ಲೈಫ್ ಸ್ಯಾಂಚುರಿ ಕಂಡುಬರುತ್ತೆ. ಓಕೆ, ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಓಕೆ, ಈ ಅಭಯಾರಣ್ಯವು ಜಲ್ದಪರ ಅನ್ನುವ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಹಾಗೆ ಸುಂದರಬನ್ ಕಾಡುಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಅರಮನೆಗಳ ನಗರ ಅಂತ ನಾವು ಯಾವುದನ್ನು ಕರಿತೀವಿ? ಇದೇ ಪಶ್ಚಿಮ ಬಂಗಾಳನ ನಾವು ಅರಮನೆಗಳ ನಗರ ಅಂತ ಕರಿತೀವಿ, ಸರಿನಾ. ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ ಸರ್. ನಮ್ಮ ಮೈಸೂರಲ್ವಾ, ಅದು ಕರ್ನಾಟಕದಲ್ಲಿ ಸರ್, ಸರಿನಾ. ಬಟ್ ಇಡೀ ನಮ್ಮ ಭಾರತದಲ್ಲಿ ಪಶ್ಚಿಮ ಬಂಗಾಳವನ್ನು ಅಥವಾ ಕೋಲ್ಕತ್ತಾವನ್ನು ನಾವು ಅರಮನೆಗಳ ನಗರ ಅಂತ ಕರಿತೀವಿ. ಅರಮನೆಗಳ ರಾಜಧಾನಿ ಅಂತ ನಾವು ಯಾವುದು ಕರಿತೀವಿ ಅಂದರೆ ಪಶ್ಚಿಮ ಬಂಗಾಳ ಕರಿತೀವಿ, ನೆನ್ಪಿಟ್ಕೊಳ್ಳಿ ಅದನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳು FIH ಒಡಿಶಾ ಹಾಕಿ ಪುರುಷರ ವಿಶ್ವಕಪ್ 2023 ಗೆದ್ದಿವೆ ಅಂತ ಕೇಳಿದಾನೆ. ಓಕೆ, ಸೊ ಬೆಲ್ಜಿಯಂ, ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾ ಮತ್ತು ಜರ್ಮನಿ. ಸೊ ಜರ್ಮನಿ ಗೆದ್ದಿದೆ. ಬಟ್ ಇದನ್ನು ನೀವು ನೆನ್ಪಿಟ್ಕೊಳ್ಳೋದು ಬೇಡ, ಯಾಕಂದರೆ ಅವಾಗಿನ ಕರೆಂಟ್ ಅಫೇರ್ಸ್ ಇದೆ ಇದು. ಓಕೆ, ಬಟ್ ಈಗಿನ ಕರೆಂಟ್ ಅಫೇರ್ಸ್ ನೀವು ನೋಡ್ಕೋಬೇಕಾಗತ್ತೆ, ಇದೇನು ಬೇಡ. ಓಕೆ, ಆ್ಯಂಡ್ ರೀಸೆಂಟಾಗಿ ಒಂದು ನಿಮಗೆ ಕರೆಂಟ್ ಅಫೇರ್ಸಲ್ಲಿದೆ ಏನು ಅಂದರೆ 2025ರಲ್ಲಿ ವಿಶ್ವ ಕಬಡ್ಡಿಯನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತ ಕೇಳ್ತಾನೆ ನಿಮಗೆ. ಯಾವ ದೇಶ ಅಂದರೆ ಇಂಗ್ಲೆಂಡ್ ದೇಶ ಏನಿದೆ ಅಲ್ವಾ, ಅದು ವಿಶ್ವ ಕಬಡ್ಡಿ ವರ್ಲ್ಡ್ ಕಬಡ್ಡಿ ಚಾಂಪಿಯನ್ಶಿಪ್ ಆಯೋಜನೆ ಮಾಡ್ತಾ ಇದೆ. ಓಕೆ, ಇದು ನೆನಪಿರಲಿ ನಿಮಗೆ, ಕರೆಂಟ್ ಅಫೇರ್ಸಲ್ಲಿದೆ, ನಿನ್ನೆ ಬಂದಿತ್ತು ಇದು. ಸೊ ಅದಕ್ಕೆ ನಿಮಗೆ ಕೇಳಬಹುದು, ಇಂಪಾರ್ಟೆಂಟ್ ಇದೆ.
ಆ್ಯಂಡ್ ದೆನ್ 15ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ರಾಜ್ಯವನ್ನು ಭಾರತದ ಸ್ಪೈಸ್ ಗಾರ್ಡನ್ ಎಂದು ಕರೆಯಲಾಗುತ್ತದೆ? ಸ್ಪೈಸ್ ಗಾರ್ಡನ್ ಅಂತ ಯಾವುದು ಕರೀತದೆ ರೀ? ಸ್ಪೈಸ್ ಅಂದರೆ ಯಾವುದು? ನಿಮ್ಮ ಇವು ಏಲಕ್ಕಿ, ಮೆಣಸು ಅವು ಬರುತ್ತೆ ಗೊತ್ತಾ? ಸೊ ಮಸಾಲೆ ಪದಾರ್ಥಗಳು. ಸೊ ಮಸಾಲೆ ಪದಾರ್ಥಗಳ ಗಾರ್ಡನ್ ಅಂತಂದರೆ ಏನು ಹೇಳ್ಬೋದು? ಉದ್ಯಾನವನ. ಓಕೆ, ಮಸಾಲೆ ಪದಾರ್ಥಗಳ ಉದ್ಯಾನವನ ಎಂದು ಯಾವ ಒಂದು ರಾಜ್ಯಕ್ಕೆ ಕರೆಯಲಾಗುತ್ತದೆ? ಆಂಧ್ರ ಪ್ರದೇಶ, ಕೇರಳ, ಕಾಶ್ಮೀರ ಮತ್ತು ಪಂಜಾಬ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಕೇರಳ ಆಗುತ್ತೆ. ಓಕೆ, ಸೊ ಕೇರಳವನ್ನು ಭಾರತ ಸ್ಪೈಸ್ ಗಾರ್ಡನ್ ಅಂತ ಕರೆಯಲಾಗುತ್ತದೆ. ಮಸಾಲೆಗಳ ಉದ್ಯಾನವನ ಎಂದು ಕರೆಯಲಾಗುತ್ತದೆ. ಯಾವುದಕ್ಕೆ? ಕೇರಳಕ್ಕೆ. ಹಾಗೆ ಅತಿ ಹೆಚ್ಚು ರಬ್ಬರ್ ಬೆಳೆಯುವ ಒಂದು ರಾಜ್ಯ ಯಾವುದು? ಇದೇ ಕೇರಳ. ಸರಿನಾ? ಹಾಗೆ ಅತಿ ಹೆಚ್ಚು ತೆಂಗು ಬೆಳೆಯುವ ಒಂದು ರಾಜ್ಯ ಯಾವುದು? ಇದೇ ಕೇರಳ. ಸರಿನಾ? ಗೊತ್ತಿರಲಿ ನಿಮಗೆ. ಸರಿನಾ? ಸೊ ಇಂಪಾರ್ಟೆಂಟ್ ಇದೆ ಕೇಳ್ತಾನೆ. ಆ್ಯಂಡ್ ದೆನ್ ಈ ಕೇರಳದಲ್ಲಿ ನಿಮಗೆ ಓಣಂ ಹಬ್ಬ ಕಂಡು ಬರುತ್ತೆ. ಸರಿನಾ? ಓಣಂ ಹಬ್ಬ ಕಂಡು ಬರುತ್ತೆ. ಮೋಹಿನಿ ಅಟ್ಟಂ ಎನ್ನುವ ಒಂದು ನೃತ್ಯ ಕಂಡು ಬರುತ್ತೆ. ಕಲರಿಪಟ್ಟು ಎನ್ನುವ ಒಂದು ಮಾರ್ಷಲ್ ಆರ್ಟ್ಸ್ ಕಂಡು ಬರುತ್ತೆ. ಸರಿನಾ? ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಕಥಕಳಿ ಕೂಡ ಕಂಡು ಬರುತ್ತೆ. ಎಲ್ಲಿ? ಇದೇ ಕೇರಳದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಈ ಕುಚಿಪುಡಿ ಅನ್ನುವ ನೃತ್ಯ ಎಲ್ಲಿ ಕಂಡು ಬರುತ್ತೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸರಿನಾ? ಹಾಗೆ ಕಲಂಕಾರಿ ಅನ್ನುವ ಒಂದು ಚಿತ್ರಕಲೆ ಕಂಡು ಬರುತ್ತೆ. ಓಕೆ, ಅದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದೇ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸರಿನಾ? ಹಾಗೆ ಈ ಕಾಶ್ಮೀರ ಪ್ರಸ್ತುತ 2019ರಿಂದ ಈ ಕಾಶ್ಮೀರ ಏನಿದೆ ಅಲ್ವಾ, ಸೊ ಈ ಕಾಶ್ಮೀರದ ವಿಶೇಷ ತಿದ್ದುಪಡಿಯ ಮುಖಾಂತರ ಇದನ್ನು ತೆಗೆದುಹಾಕಿ, ರಾಜ್ಯದಿಂದ ತೆಗೆದುಹಾಕಿ ಇದನ್ನು ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪ್ರಸ್ತುತ ಎಷ್ಟಿದ್ದಾವೆ ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ 8 ಇದ್ದಾವೆ. ಇದರದ್ದು ಎಷ್ಟನೇ ಭಾಗದಲ್ಲಿ ಹೇಳಲಾಗಿದೆ ಅಂದರೆ 8ನೇ ಭಾಗದಲ್ಲಿ ಹೇಳಲಾಗಿದೆ. ಸಂವಿಧಾನದ 8ನೇ ಭಾಗದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳಲಾಗಿದೆ. ಸರಿನಾ? ಪ್ರಸ್ತುತ ಎಷ್ಟಿದ್ದಾವೆ? 8 ಇದ್ದಾವೆ. ಯಾವುದ್ಯಾವುದು 8 ಇದ್ದಾವೆ? ಒಂದು ಲಡಾಖು, ಜಮ್ಮು ಕಾಶ್ಮೀರ, ಓಕೆ, ಮತ್ತು ಚಂಡೀಗಢ, ಹಾಗೆ ನಿಮಗೆ ನೆಕ್ಸ್ಟ್ ಬರೋದು ದೆಹಲಿ, ಹಾಗೆ ದೀವ್ ದಮನ್ ಮತ್ತು ನಗರ್ ಹವೇಲಿ, ದೀವ್ ದಮನ್ ದಾದ್ರಾ ಮತ್ತು ನಗರ್ ಹವೇಲಿ, ದೀವ್ ದಮನ್ ದಾದ್ರಾ ಮತ್ತು ನಗರ್ ಹವೇಲಿ ಇವೆಲ್ಲವೂ ಕೂಡ ಒಂದೇ ಒಂದು ಕೇಂದ್ರಾಡಳಿತ ಪ್ರದೇಶ ಇದೆ. ಎಷ್ಟು ಕೂಡ 2, 3 ಅಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಪುದುಚೇರಿ ಬರುತ್ತೆ, ಲಕ್ಷದ್ವೀಪ ಬರುತ್ತೆ, ಮತ್ತು ಅಂಡಮಾನ್ ನಿಕೋಬಾರ್ ಬರುತ್ತೆ. ಟೋಟಲಿ 8 ಐತಲ್ವಾ? ಓಕೆ, ಇದು 4, ಇದು 2, ಇದು 2. ಸರಿನಾ? ಸೊ ಟೋಟಲಿ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಆ್ಯಂಟಾಸಿಡ್ ವಸ್ತುವನ್ನು ಹೊಟ್ಟೆಯಲ್ಲಿ ಆಮ್ಲೀಯತೆಯ ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ? ಓಕೆ, ಸೊ ನಿಮಗೆ ಹೊಟ್ಟೆಯಲ್ಲಿ ಆಮ್ಲವಾದಾಗ, ಆಮ್ಲೀಯತೆ ನಿಮಗೆ ಸ್ವಲ್ಪ ಫೀಲ್ ಆದಾಗ, ಇವಾಗ ಹಿಂಗೆ ಸ್ವಲ್ಪ ಡರ್ಕಿ ಬರ್ತಿರ್ತದೆ. ಓಕೆ, ಸೊ ಸ್ವಲ್ಪ ಹಿಂಗೆ ಗಂಟ್ಲೆಲ್ಲ ಸ್ವಲ್ಪ ಕೈ ಹತ್ತಿರ್ತದೆ, ಒಂಥರ ಏನೋ ಹಿಂಗೆ ತೇಗ್ ಬಂದಂಗೆ ಆಗ್ತದೆ. ಸೊ ಅವಾಗ ಏನು ಕುಡಿತೀರಿ ನೀವು ಅಂತ ಅಷ್ಟೇ. ಓಕೆ, ಸೊ ಹೊಟ್ಟೆಯಲ್ಲಿ ಆಮ್ಲವಾದಾಗ, ಆ್ಯಸಿಡಿಟಿ ಆದಾಗ ಏನು ಕುಡಿತೀರಿ ನೀವು ಹೊಟ್ಟೆಯಲ್ಲಿ? ಓಕೆ, ಏನು ತೊಗೋತೀರಿ? ಕ್ಯಾಸ್ಟಿಕ್ ಸೋಡಾ ಕುಡಿತೀರಾ? ಇದನ್ನು ಕುಡಿತೀರಾ? ಅಥವಾ ಕ್ಯಾಸ್ಟಿಕ್ ಪೊಟ್ಯಾಷಿಯಮ್ ಮೇಲೆ ಹೋಗಬೇಕಾಗುತ್ತೆ ಶಿವ ಅಂತ. ಮೆಗ್ನೇಷಿಯಮ್ ಆಕ್ಸೈಡು, ಮೆಗ್ನೇಷಿಯಮ್ ಹಾಲು, ಅಥವಾ ಚಂದ್ರನ ಕಾಸ್ಟಿಕ್ ಅಂತ. ಓಕೆ, ಇದಲ್ಲ. ಸೊ ಮೆಗ್ನೇಷಿಯಮ್ ಆಕ್ಸೈಡನ್ನು ನಾವು ತೊಗೋತೀವಿ. ಓಕೆ, ಈ ಮೆಗ್ನೇಷಿಯಮ್ ಏನಿದೆ ಅಲ್ವಾ, ಮೆಗ್ನೇಷಿಯಮ್ ಹಾಲನ್ನು ನಾವು ಕುಡಿತೀವಿ. ಸೊ ಇದು ಜಾಸ್ತಿ ಬೇಸ್ ಆಗಿರುತ್ತೆ. ಓಕೆ, ಸೊ ಇದು ಹೈಯೆಸ್ಟ್ ಬೇಸ್ ಇದೆ. ಅಂದರೆ ಇದ್ರದ್ದು ಬೇಸ್ ನಂಬರ್, ಇದ್ರ pH ವ್ಯಾಲ್ಯೂ ಎಷ್ಟಿದೆ ಅಂದರೆ 14 ಇದೆ. ಸೊ ಅದಕ್ಕೆ ಇದನ್ನು ನಾವು ಕುಡಿತೀವಿ. ಯಾವುದನ್ನು? ಮೆಗ್ನೇಷಿಯಮ್ ಹಾಲನ್ನು. ಓಕೆ, ಮೆಗ್ನೇಷಿಯಮ್ ಆಕ್ಸೈಡನ್ನು ನಾವು ಕುಡಿತೀವಿ. ಸರಿನಾ? ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಸಿಡಿಟಿ ಹೋಗಲಾಡಿಸುವ ಸಲುವಾಗಿ. ಎಸಿಡಿಟಿ ಜಾಸ್ತಿ ಆದರೆ ನಿಮ್ಮ ಗಂಟಲಲ್ಲಿ ಗುಳ್ಳೆ ಆಗ್ತವೆ, ಅದಕ್ಕೆ ಅಲ್ಸರ್ ಅಂತ ನಾವು ಕರಿತೀವಿ. ಸರಿನಾ? ಸೊ ಸ್ವಚ್ಛ ಇಂಗ್ಲೀಷ್ ಭಾಷೆಯಲ್ಲಿ ಅಲ್ಸರ್ ಅಂತ ಕರಿತೀವಿ. ಕನ್ನಡ ಸ್ವಚ್ಛ ಭಾಷೆಯಲ್ಲಿ ಗುಳ್ಳೆಗಳಾಗಿದ್ದಾವೆ ಗಂಟಲಿನಲ್ಲಿ ಅಂತ ಹೇಳಬೇಕಾಗತ್ತೆ. ಸರಿನಾ? ಅದಕ್ಕೆಲ್ಲ ಗಾರ್ಗ್ಲಿಂಗ್ ಎಲ್ಲ ಮಾಡ್ತೀವಿ. ಸೊ ಅದಕ್ಕೆ ಅವಾಗ ಮುಂದೆ ಸ್ವಲ್ಪ ಕಡಿಮೆ ಆಗುತ್ತೆ, ಕೆಲವೊಬ್ಬರಿಗೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬಿನ ಸಂಪೂರ್ಣ ಕ್ರಿಯೆ ತಾಣವಾಗಿದೆ ಅಂತ ಕೇಳಿದ್ದಾನೆ. ಅಂದರೆ ಒಂದು ದೇಹದಲ್ಲಿ ಒಂದು ತಾಣ ಇದೆ, ಆ ತಾಣದಲ್ಲಿ ಓಕೆ ಆ ಜಾಗದಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಕರಗ್ತವಂತೆ, ಪ್ರೋಟೀನ್ ಕರಗ್ತವಂತೆ, ಮತ್ತು ಕೊಬ್ಬು ಕೂಡ ಸಂಪೂರ್ಣವಾಗಿ ಕರಗ್ತದಂತೆ. ಯಾವುದದು? ಹೊಟ್ಟೆಯಲ್ಲಿ ಹಾಕಿದ್ರೆ 1 ಮಾರ್ಕ್ಸ್ ಜೈ ಅಂತದೆ. 1 ಅಲ್ಲ 2 ಮಾರ್ಕ್ಸು. ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಅಲ್ಲ, ಸಣ್ಣ ಕರಳಿನಲ್ಲಿ. ಓಕೆ, ಸಣ್ಣ ಕರಳಿನಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ಕರಗ್ತವೆ, ಪ್ರೋಟೀನ್ಗಳು ಕರಗ್ತವೆ, ಮತ್ತು ಕೊಬ್ಬು ಕೂಡ ಕರಗ್ತದೆ. ಓಕೆ, ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಬಟ್ ಈ ಕೊಬ್ಬಿನ ಸಲುವಾಗಿ ಸ್ವಲ್ಪ ಇನ್ನೊಂದು ಸ್ಪೆಷಲಿ ಯಾವುದಾದ್ರೂ ಒಂದು ಜ್ಯೂಸ್ ಕೊಟ್ಟರು ಅಂದರೆ ಬೈಲ್ ಜ್ಯೂಸ್ ಏನು ಮಾಡುತ್ತೆ ಗೊತ್ತಾ? ಈ ಬೈಲ್ ರಸ ಅಂತ ಕರಿತೀವಿ. ಈ ಬೈಲ್ ರಸ ಅನ್ನೋದು ಕೊಬ್ಬನ್ನು ಸಂಪೂರ್ಣವಾಗಿ ಕರಗಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಈ ಬೈಲ್ ಜ್ಯೂಸನ್ನು ಯಾವ ಒಂದು ಅಂಗ ರಿಲೀಸ್ ಮಾಡುತ್ತೆ ಅಂತ ಕೇಳಿದ್ರೆ ಲಿವರ್ ಅನ್ನುವ ಗ್ರಂಥಿ ಇದನ್ನು ರಿಲೀಸ್ ಮಾಡುತ್ತೆ. ಯಾವುದನ್ನು? ಈ ಬೈಲ್ ಜ್ಯೂಸನ್ನು, ಬೈಲ್ ರಸವನ್ನು. ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 18ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತೀವ್ರಕರವಾದ ಕಾಯಿಲೆಯ ಉದಾಹರಣೆಯಲ್ಲ ಅಂತ ಕೇಳಿದ್ದಾನೆ. ಅಂದರೆ ಭಾಳ ಡೇಂಜರ್ ಕಾಯಿಲೆ ಅಲ್ಲ. ಯಾವುದು? ಅಧಿಕ ರಕ್ತದೊತ್ತಡ, ಜ್ವರ, ಸ್ಟ್ರೈಫ್ ಗಂಟಲು, ಮತ್ತು 4ನೇ ಆಪ್ಷನ್ ಏನಿದೆ? ಸಾಮಾನ್ಯ ಶೀತ. ಸೊ ಆಪ್ಷನ್ ಏನು? ಆಪ್ಷನ್ ಒಂದೇ, ಅಧಿಕ ರಕ್ತದೊತ್ತಡ. BP ಏನಿದೆ ಅಲ್ವಾ, ಅದೇನು ಭಾಳ ದೊಡ್ಡದಿದ್ರೇನೋ ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಇವಾಗ ಡಯಾಬಿಟಿಸ್ ಅನ್ನೋದು ಎಲ್ಲರಿಗೂ ಬರ್ತಾ ಇದೆ. ಓಕೆ, ಸೊ ಸರ್ವೇ ಸಾಮಾನ್ಯ. ಈಗ ಹುಟ್ಟಿರೋ ಮಗುವಿನಿಂದ ಮಣ್ಣ ಹೋಗುವ ದೇಹದವರೆಗೂ ಎಲ್ಲರಿಗೂ ಕೂಡ ಈ ಡಯಾಬಿಟಿಸ್ ಅನ್ನೋದು ಜಾಸ್ತಿ ಬರ್ತಾ ಇದೆ. ಓಕೆ, ಬ್ಲಡ್ ಪ್ರೆಷರ್ ಅನ್ನೋದು. ಓಕೆ, ಇದೊಂದು ರೋಗ ಅಲ್ಲ ಆ್ಯಕ್ಚುಲಾಗಿ. ಓಕೆ, ಸೊ ಬ್ಲಡ್ ಪ್ರೆಷರ್ ನನಗೆ ಇದೆ, ನಿನಗೆ ಇದೆ ಸರ್, ನನಗಿಲ್ಲ BP ಅನ್ನೋದು ನನಗೆ ಇಲ್ಲೇ ಇಲ್ಲ ಸರ್ ಅಂತ ನೀವು ಹೇಳೋಕ್ಕಾಗಲ್ಲ. ಓಕೆ, ಸೊ ನಿಮಗೂ ಕೂಡ BP ಇರುತ್ತೆ. ಎಷ್ಟಿರುತ್ತೆ ಗೊತ್ತಾ?
120/80 ಇರುತ್ತೆ. ಇದು ನಾರ್ಮಲ್ ಮನುಷ್ಯನ ಬಿ ಪಿ, ಇದು ಬ್ಲಡ್ ಪ್ರೆಷರ್. ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಎಷ್ಟು ಅಂದರೆ 120/80 ಅಂತ ಕರಿತೀವಿ. ಈ 120 ಅನ್ನೋದು ಸಿಸ್ಟೋಲಿಕ್ ಅಂತ ಕರೆದ್ರೆ 80 ಅನ್ನೋದನ್ನು ನಾವು ಡಯಾಸ್ಟೋಲಿಕ್ ಅಂತ ಕರಿತೀವಿ. ಬಟ್ ಇದನ್ನು ಬಿ ಪಿ ಬಂದಿದೆ ನಿಮಗೆ ಅಂತ ಯಾಕೆ ಹೇಳ್ತಾರೆ ಅವರು ಡಾಕ್ಟ್ರು? ಈ 120 ಇದೆ ಅಲ್ವಾ, ಈ 120 ಇರೋದಿಲ್ಲ ಅವರಿಗೆ, 160 ಆಗಿರುತ್ತೆ. ಅಥವಾ ಈ 160 ಆದರೆ ನಾವು ಹೈ ಬಿ ಪಿ ಅಂತ ಕರಿತೀವಿ. ಈ 80 ಇರುತ್ತೆ ಗೊತ್ತಾ, ಇದು 80 ಇರೋದು 60ಗೆ ಬರುತ್ತೆ ಅಥವಾ 50ಗೆ ಬರುತ್ತೆ, ಇದಕ್ಕೆ ನಾವು ಲೋ ಬಿ ಪಿ ಅಂತ ಕರಿತೀವಿ. ಇನ್ನೂ ಕಡಿಮೆ ಆದರೆ ಹಾಗೆ ಅವರು ಶಿವ ಅಂತಾರೆ. ಓಕೆ, ಸೊ ಅದಕ್ಕೆ ಇದನ್ನು ಹೈ ಬಿ ಪಿ ಮತ್ತು ಲೋ ಬಿ ಪಿ ಅಂತ ಕರಿತೀವಿ. ಹೈ ಬಿ ಪಿ ಇದ್ದರೆ ಸಮ್ ಟೈಮ್ ನಡಿಬಹುದೇನೋ, ಲೋ ಬಿ ಪಿ ಇದ್ದರೆ ನಡೆಯುವುದಿಲ್ಲ. ಓಕೆ, ಸೊ ಹಾಗೆ ಟಿಕೆಟ್ ಹೋಗಬೇಕಾಗತ್ತೆ. ಸೊ ಅದು ಗೊತ್ತಿರಲಿ ನಿಮಗೆ. ಸೊ ನಾರ್ಮಲಿ ಎಲ್ಲ ಮನುಷ್ಯರಿಗೂ ಕೂಡ ಬಿ ಪಿ ಇದ್ದೇ ಇರುತ್ತೆ, ಬ್ಲಡ್ ಪ್ರೆಷರ್ ಇದ್ದೇ ಇರುತ್ತೆ, ಅಧಿಕ ರಕ್ತದೊತ್ತಡ ಇದ್ದೇ ಇರುತ್ತೆ. ಬಟ್ ಅದು ಅಧಿಕವೋ ಅಥವಾ ಕಡಿಮೆಯೋ ಅನ್ನೋದ್ರ ಮೇಲೆ ನಮಗೆ ಬಿ ಪಿ ಇದೆಯೋ ಇಲ್ವೋ ಅಂತ ಹೇಳ್ತಾರೆ ಯಾರು? ಡಾಕ್ಟರ್ಗಳು. ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 19ನೇ ಪ್ರಶ್ನೆ, ಈ ಕೆಳಗಿನ ಯಾವ ರೋಗವು ಸ್ಮರಣ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಅಂದರೆ ನೆನಪಿನ ಶಕ್ತಿ. ಸರ್ ನನಗೆ ಏನೋ ಓದೋದು ನೆನಪ ಉಳಿವಲ್ತ್ರಿ ಅಂತ ನಾನು ಕೂಡ ಇದ್ರೆ ನಮ್ಮ ಸರ್ಗೆಲ್ಲ ಹೇಳ್ತಿದ್ದೆ. ಸರಿನಾ? ಸೊ ಯಾವ ರೋಗ ಇರ್ಬೋದು ನನಗೆ? ಯಾವುದು? ರಿಕೆಟ್ಸು, ಅಲ್ಝಮರ್ ಕಾಯಿಲೆ, ಮತ್ತು ನೆಕ್ಟಾಲೋಪಿಯಾ ಮತ್ತು ಸ್ಕರ್ವಿ ಅಂತ. ಓಕೆ, ಈ ಸ್ಕರ್ವಿ ಅನ್ನೋದು ಏನಿದೆ ಗೊತ್ತಾ? ಈ ಸ್ಕರ್ವಿ ಅನ್ನೋದು ನಿಮಗೆ ವಿಟಮಿನ್ ಸಿ ಕೊರತೆಯಿಂದ ಬರುತ್ತದೆ. ಓಕೆ, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ಸ್ಕರ್ವಿ. ಹಾಗೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಅನ್ನುವ ರೋಗ ಬರುತ್ತೆ. ಸರಿನಾ? ಇದಕ್ಕೆ ಎತ್ತಿರಲಿ ನಿಮಗೆ. ಹಾಗೆ ಅಲ್ಝಮರ್ ಕಾಯಿಲೆ ಅನ್ನೋದು ಮೆದುಳಿನ ಕಾಯಿಲೆಯಾಗಿದೆ. ಸೊ ಮೀನ್ಸ್ ಮೆದುಳು ಅಂದರೆ ಡೈರೆಕ್ಟು ಅಥವಾ ಇಂಡೈರೆಕ್ಟ್ ಆಗಿ ಸ್ಮರಣ ಶಕ್ತಿ ಅಂತ ನಾವು ಹೇಳಬಹುದು. ಸರಿನಾ? ಇದನ್ನು ನೆನ್ಪಿಟ್ಕೋಬೇಕು ನೀವು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬೇಸ್ ಹೊಂದಿರುವ ಆಮ್ಲದ ಪ್ರತಿಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ. ಬೇಸ್ ಹೊಂದಿದ್ದಕ್ಕೆ ಒಂದು ಆಮ್ಲ ಇರುತ್ತೆ, ಅದಕ್ಕೆ ಬೇಸ್ ಹೊಂದಿರುತ್ತೆ, ಅದರ ಪ್ರತಿಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ವಿಭಜನೆ, ಸಂಯೋಜನೆ, ರೆಡಾಕ್ಸ್ ಪ್ರತಿಕ್ರಿಯೆ ಮತ್ತು ತಟಸ್ಥಗೊಳಿಸುವಿಕೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ತಟಸ್ಥಗೊಳಿಸುವಿಕೆ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಅದಕ್ಕೆ ಬೇಸು ಮತ್ತು ಆ್ಯಸಿಡ್ ಎರಡು ಕುಡಿದ್ರೆ ಏನಾಗುತ್ತೆ? ನ್ಯೂಟ್ರಲ್ ಆಗುತ್ತೆ ತಾನೆ. ಸರಿನಾ? ಮೀನ್ಸ್ ಇಲ್ಲಿ ಯಾವುದು ಆ್ಯಸಿಡ್ ಇದೆ, ಇಲ್ಲಿ ಬೇಸ್ ಇದೆ, ಎರಡು ಕೂಡ ಮಿಕ್ಸ್ ಆದರೆ ಏನಾಗುತ್ತೆ? 7. ಓಕೆ, ಇದರ ಪಿ ಎಚ್ ಲೆವೆಲ್ ಏನಾಗುತ್ತೆ? 7 ಆಗುತ್ತೆ. ಸೊ 7 ಅಂದರೆ ನ್ಯೂಟ್ರಲ್ಲು. ಓಕೆ, ಸೊ ನ್ಯೂಟ್ರಲ್ ಆಗುತ್ತೆ, ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳಿದಾನೆ. ಓಕೆ, ಸೊ ನಮ್ಮ ರಕ್ತಕ್ಕೆ ಕೂಡ ಪಿ ಎಚ್ ಮೌಲ್ಯ ಇರುತ್ತೆ ಸರ್. ಹೌದು ಸರ್, ಪಿ ಎಚ್ ಮೌಲ್ಯ ಇರುತ್ತೆ. ಪಿ ಎಚ್ ಅನ್ನೋದೊಂದು ಸ್ಕೇಲ್ ಇರುತ್ತೆ. ಆ ಸ್ಕೇಲು 0ಯಿಂದ ಟೋಟಲಿ 14ರವರೆಗೂ ಅಂಕಿಗಳನ್ನ ಹೊಂದಿರುತ್ತೆ. ಸೊ 0ಯಿಂದ 7ರವರೆಗೂ ಏನಾದರೂ ಪಿ ಎಚ್ ಇತ್ತಂದರೆ ಅದು ಆಮ್ಲೀಯವಾಗಿರ್ತದೆ. ಏನಾದರೂ 7ರಿಂದ 14ರವರೆಗೂ ಅದರ ಪಿ ಎಚ್ ಮೌಲ್ಯ ಯಾವುದರದಾದರೂ ಹೊಂದಿತ್ತು ಅಂದರೆ ಅದು ಬೇಸ್ ಆಗಿರ್ತದೆ. ಸರಿನಾ? ಸೊ ಇದು ಆಮ್ಲ, ಇದು ಪ್ರತ್ಯಾಮ್ಲ, ಇದು ಆ್ಯಸಿಡು, ಇದು ಬೇಸು. ಸರಿನಾ? ಗೊತ್ತಿರಲಿ ನಿಮಗೆ, ಇದು ಆ್ಯಸಿಡು, ಇದು ಬೇಸು. ಸೊ ಅತಿ ಹೆಚ್ಚು ಬೇಸ್ ಯಾವುದು? 14 ನಂಬರ್ ಇತ್ತಂದರೆ ಅತಿ ಹೆಚ್ಚು ಬೇಸು, 0 ಇತ್ತಂದರೆ ಅತಿ ಹೆಚ್ಚು ಆ್ಯಸಿಡ್ ಆಗಿರ್ತದೆ. ಸರಿನಾ? 7 ಇತ್ತಂದರೆ ನ್ಯೂಟ್ರಲ್, ಏನೂ ಇಲ್ಲ, ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ನಡು ನೀವು ನಿಂತಿರ್ತದೆ ನಿಮ್ಮ ಗಾಡಿ. ಓಕೆ, ನೀವು ಗೇರು ಹಾಕಿರಲಿಲ್ಲ, ನೀವೇನು ಫ್ರಂಟ್ ಗೇರು ಹಾಕಿರಲ್ಲ, ಬ್ಯಾಕ್ ಗೇರು ಹಾಕಿರಲ್ಲ, ಸೊ ಅಷ್ಟೇ ನ್ಯೂಟ್ರಲ್ ಆಗಿ ನಿಂತಿರಲ್ಲ. ಹಾಗೆ ಇದು ನ್ಯೂಟ್ರಲ್ ಅನ್ನೋದು 7 ಅನ್ನೋ ನಂಬರು. ಸರಿನಾ? ಬಟ್ ನಮ್ಮ ರಕ್ತ ಏನಿದೆ ಇದೊಂದು ಬೇಸ್ ಆಗಿದೆ. ಸೊ ಬೇಸ್ ಅಂದರೆ 7ರಕ್ಕಿಂತ ಮುಂಚೆನೇ ಬರಬೇಕು ತಾನೆ. 7 ಮತ್ತು 14ರ ನಡುವೆನೇ ಬರಬೇಕು. ಯಾಕೆ? ನಮ್ಮದು ಬೇಸ್ ಆಗಿದೆ, ನಮ್ಮ ರಕ್ತ ಏನಾಗಿದೆ? ಬೇಸ್ ಆಗಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 7.4 ಅನ್ನೋದು 7.4 ಪಿ ಎಚ್ ಏನಿದೆ ನಮ್ಮ ರಕ್ತದ ಪಿ ಎಚ್ ಮೌಲ್ಯವಾಗಿದೆ. ಓಕೆ, 7.4 ಅನ್ನೋದು ನಮ್ಮ ಬ್ಲಡ್ಡಿನ, ಓಕೆ, ನಮ್ಮ ರಕ್ತದ ಪಿ ಎಚ್ ಮೌಲ್ಯವಾಗಿದೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಓಕೆ, ಸೊ ಇವೆಲ್ಲವೂ ಕೂಡ ಹೇಗೆ ಅಂದರೆ ಸಿಂಪಲ್ ಕ್ವಶನ್ಗಳು ಇವೆಲ್ಲವೂ ಕೂಡ. ಏನಂದರೆ 8th ಲೆವೆಲು ಮತ್ತು 9th ಲೆವೆಲು ಈ ಲೆವೆಲ್ ಕ್ವಶನ್ಗಳಿದ್ದಾವೆ. ಸರಿ, ನೀವು ಹೇಳ್ತಿದ್ದೀನಿ ಇಲ್ಲಿವರೆಗೂ ನೀವು ಏನಾದರೂ ಕ್ಲಾಸ್ ಕೇಳ್ತಿದ್ರೆ ಎಷ್ಟು ನಿಮಿಷ ಆಯಿತು? 32 ನಿಮಿಷ ಆಯಿತು. ಓಕೆ, ಸೊ ಇಲ್ಲಿವರೆಗೂ ಕೇಳ್ತಾ ಇದ್ದರೆ ನೀವು ಸಿನ್ಸಿಯರಾಗಿ ಕೇಳ್ತಾ ಇರ್ತೀರಾ. ಸಿನ್ಸಿಯರಾಗಿ ನೀವು ಈ ಸರಿ ಪಾಸ್ ಆಗಬೇಕು ಅಂತಲೇ ಕುಂತಿರ್ತೀರ. ಓಕೆ, ಸೊ ಮನೆಯವ್ರ ಒತ್ತಡನೂ ನಿಮಗಿರೋದಿಲ್ಲ. ನೀವು ಏನು ಅಂದರೆ ಏನೋ ಇಂಟ್ರೆಸ್ಟ್ ಇರುತ್ತೆ. ಹುಟ್ಟಿದಾಗ ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಇರೋದು, ಇವನ್ ನನಗಾದರೂ ಕೂಡ ಇದ್ದಿರೋದು ಯಾವುದಂದರೆ ಫಸ್ಟ್ ಆರ್ಮಿಗೆ ಜಾಯ್ನ್ ಆಗಬೇಕು ಅನ್ನೋದು. ಓಕೆ, ಏನೋ ಒಂದದು ಚೆನ್ನಾಗಿ ಅನಿಸೋದು ಆರ್ಮಿಗೆ ಜಾಯ್ನ್ ಆಗಬೇಕು. ಬಟ್ ನಂದು ಹೇಗೆ ಅಂದರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಅಲ್ಲಿ. ಯಾಕೆ ಅಂದರೆ ಕೆಲವೊಬ್ರದ್ದು ಮೆಡಿಕಲ್ ಫಿಟ್ ಇರೋದಿಲ್ಲ, ಕೆಲವೊಬ್ಬರು ಫಿಸಿಕಲ್ ಫಿಟ್ ಇರೋದಿಲ್ಲ. ಸೊ ಅದಕ್ಕೆ ಸಮ್ ರೀಸನ್ಸಿಂದ ಆಗೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ಗೋಲ್ ಇರೋದು ಹೆಂಗಂದರೆ ಆರ್ಮಿ ಸೇರಬೇಕು ಅನ್ನೋದು. ಸೊ ಅದನ್ನು ನೀವು ಹಾಗೆ ಆಗ್ತೀರಾ. ಇಲ್ಲಿವರೆಗೂ ನೀವು ಕ್ಲಾಸ್ ಕೇಳ್ತಾ ಇದ್ರೆ. ಓಕೆ, ಏನಿಲ್ಲ, 32 ಮಾರ್ಕ್ಸ್ ತೊಗೊಳ್ಳೋದು ಏನು ದೊಡ್ಡ ಮಾತೇ ಅಲ್ಲ. ಓಕೆ ಸರ್, ನೀವು ಎಕ್ಸಾಮ್ ಬರಿಬೇಕು ಸರ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಟಫ್ ಇರುತ್ತೆ. ಸರ್ ನೀವು ಯಾರನ್ನು ಬೇಕಾದರೂ ಕೇಳಿ, ಆಲ್ ಓವರ್ ಇಂಡಿಯಾದಲ್ಲೇ ನಿಮಗೆ ಅತ್ಯಂತ ಈಸಿ ಎಕ್ಸಾಮ್ ಯಾವುದಿದೆ ಅಂದರೆ ಇದೇ ಅಗ್ನಿವೀರ್ ಐತೆ. ಓಕೆ, ಸೊ ಅಗ್ನಿವೀರ್ ಜಿ ಡಿ ಏನಿದೆ ಅಲ್ವಾ, ಈ ಅಗ್ನಿವೀರ್ ಜಿ ಡಿ ಅತ್ಯಂತ ಈಸಿ ಎಕ್ಸಾಮ್ ಇನ್ ಆಲ್ ಓವರ್ ಇಂಡಿಯಾ. ಓಕೆ, ಯಾವುದೇ ಎಕ್ಸಾಮ್ ತೊಗೊಳ್ಳಿ ನಿಮಗೆ ಈಸಿ ಇದೆ. ನೀವು 10th ಎಕ್ಸಾಮ್ ಕಂಪೇರ್ ಮಾಡಿದ್ರು ಕೂಡ ಈ ಎಕ್ಸಾಮ್ ಈಸಿ ಇದೆ, ನಾನು ಹೇಳ್ತೀನಿ. ಓಕೆ, ಮತ್ತು ನಿಮ್ಮ SSC GD ಟಫ್ ಬರುತ್ತೆ. ನಿಮಗೆ SSC GD ಒಂದೇ ಅಟೆಂಪ್ಟಲ್ಲಿ ಆಗಬೇಕು ಅಂದರೆ ಆಗೋದಿಲ್ಲ, ಯಾಕಂದರೆ ಟಫ್ ಇದೆ ಕ್ವಶನ್ ಪೇಪರ್ ಅದು. ಬಟ್ ನಿಮ್ಮ ಅಗ್ನಿವೀರ್ GD 32 ಮಾರ್ಕ್ಸ್ ತೊಗೊಳಕ್ಕೆ ಏನಾಗುತ್ತೆ? ತೊಗೊಳೋದಾಗುತ್ತೆ, ಅದು ಸಿಂಪಲ್. ಓಕೆ, 100 ಮಾರ್ಕ್ಸಲ್ಲಿ 32 ಮಾರ್ಕ್ಸ್ ತೊಗೊಳಲ್ವಾ? ನೀವು ತೊಗೊತೀರಾ ರೀ. 10th ನೀವು ಮಿನಿಮಮ್ ಎಲ್ಲರದು ಕೂಡ ಒಂದು 50% ಇದ್ದವರೇ ಇಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ. ಸೊ ನೀವು ಆರಾಮಾಗಿ ನೀವು 50ಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ಓಕೆ, ವರಿ ಮಾಡ್ಕೊಳ್ಳೋದು ಬೇಡ,
ಕೂಲಾಗಿ ಬರೀರಿ. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡೋರಿಗೆ ಇದು. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 22ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ವಿದ್ಯುತ್ ಕಾಂತೀಯ ಇಂಡಕ್ಷನನ್ನು ಕಂಡುಹಿಡಿದವರು ಅಂತ ಕೇಳಿದ್ದಾರೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕಂಡುಹಿಡಿದವರು ಯಾರು? ಜೋಲ್ ಮತ್ತು ಫ್ಯಾರಡೆ ಮತ್ತು ಓಮ್ ಮತ್ತು ಕೆಪ್ಲರ್ ಅಂತ ಕೊಟ್ಟಿದ್ದಾರೆ. ಫ್ಯಾರಡೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನಿಯಮ ಅಂತ ಕರಿತೀವಿ ನಾವು. ಓಕೆ, ಈ ಫ್ಯಾರಡೆ ಅನ್ನೋರು ವಿದ್ಯುತ್ ಕಾಂತೀಯ ಇಂಡಕ್ಷನನ್ನು ಕಂಡುಹಿಡಿದಿದ್ದಾರೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ವಿದ್ಯುತ್ ಕಾಂತೀಯ ಇಂಡಕ್ಷನನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ. ಇದೇ ಫ್ಯಾರಡೆ ಅವರು ಕಂಡುಹಿಡಿದಿದ್ದಾರೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ, ಇದೇ ಫ್ಯಾರಡೆ ಹೆಸರು ನೆನ್ಪಿಟ್ಕೊಂಬಿಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಎನರ್ಜಿಯನ್ನು ಯಾವ ಒಂದು ಮಾನದಲ್ಲಿ ಅಳಿತೀವಿ ಅಂತ ಕೇಳಿದ್ರೆ ಇದೇ ಜೌಲ್ ಮಾನದಲ್ಲಿ ನಾವು ಎನರ್ಜಿಯನ್ನು ಅಳಿತೀವಿ. ಕೆಲಸವನ್ನು ಯಾವ ಒಂದು ಮಾನದಲ್ಲಿ ಅಳಿತೀವಿ? ಇದೇ ಜೌಲ್ ಮಾನದಲ್ಲಿ ನಾವು ಕೆಲಸವನ್ನು ಅಳಿತೀವಿ. ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಈ ಓಮ್ ಅನ್ನೋದು ರೆಸಿಸ್ಟೆನ್ಸ್ನ ನಾವು ಯಾವ ಒಂದು ಯೂನಿಟಲ್ಲಿ ಯಾವ ಒಂದು ಮಾನದಲ್ಲಿ ಅಳಿತೀವಿ ಅಂದರೆ ರೆಸಿಸ್ಟೆನ್ಸ್ ಅಥವಾ ರೋಧವನ್ನು ಈ ಓಮಲ್ಲಿ ಅಳಿತೀವಿ. ಸರಿನಾ? ಓಮ್ ಹೇಗೆ ಬರಿತೀವಿ? OHM ಅಥವಾ ಹೀಗೆ ಬರಿತೀವಿ. ಸಿಂಬಲಲ್ಲಿ ಆದರೆ ಹೀಗೆ, ಬರೆಯೋದಾದರೆ ಹೀಗೆ. ಸರಿನಾ? ಸೊ ಹೀಗೆ ಓಮ್ ಅಂತ ಹೀಗೆ ಬರುತ್ತೆ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಓಮ್ ಅಂತ ಇದ್ರ ಸಿಂಬಾಲು. ಹಾಗೆ ನೆಕ್ಸ್ಟ್ ಕೆಪ್ಲರ್ ಅಂತ ಕೊಟ್ಟಿದ್ದಾನೆ. ಕೆಪ್ಲರ್ದೇನಿಲ್ಲ, ಗ್ರಹಗಳ ಚಲನೆಯ ಬಗ್ಗೆ ಹೇಳಿದವರು ಯಾರು? ಗ್ರಹಗಳ ಚಲನೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಇದೇ ಕೆಪ್ಲರ್ ಅನ್ನೋನು. ಓಕೆ, ಜಾನ್ ಕೆಪ್ಲರ್ ಅಂತ ಬರ್ತಾನೆ, ಅವ್ನು ಕಂಡುಹಿಡಿದಿದ್ದಾನೆ. ಹಾಗೆ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ, ಶ್ವಾಸಕೋಶಗಳು ಯಾವ ವ್ಯವಸ್ಥೆಯ ಭಾಗವಾಗಿದ್ದಾವೆ? ನರಮಂಡಲದ ಭಾಗವಾಗಿದ್ದಾವೆ? ಅಲ್ಲ ಸರ್, ನರಮಂಡಲಕ್ಕೆ ಇವಾಗ ಏನು ಸಂಬಂಧ ಶ್ವಾಸಕೋಶಕ್ಕೆ? ಇಲ್ಲ. ಜೀರ್ಣಾಂಗದ ವ್ಯವಸ್ಥೆಯ ಭಾಗವಾಗಿದ್ದಾವೆ. ಜೀರ್ಣಾಂಗ ವ್ಯವಸ್ಥೆ ಅಂದರೆ ಈಗ ಸ್ಮಾಲ್ ಇಂಟೆಸ್ಟೈನ್ ಮೀನ್ಸ್ ಸಣ್ಣ ಕರಳು, ದೊಡ್ಡ ಕರಳು, ಇಲ್ಲ ಅಂತಂದರೆ ಈ ಪ್ಯಾಂಕ್ರಿಯಾ. ಓಕೆ, ಮೀನ್ಸ್ ಅನ್ನನಾಳ, ಬಾಯಿ, ಇದೆಲ್ಲ ಬರಬೇಕಾಗಿತ್ತು. ಸರಿನಾ? ಇದು ಯಾವುದು ಬಂದಿಲ್ಲ. ಸೊ ಜೀರ್ಣಾಂಗ ವ್ಯವಸ್ಥೆ ಅದಲ್ಲಿದು. ಅದಾಂದ್ರೆ ಉಸಿರಾಟದ ವ್ಯವಸ್ಥೆ ಇರ್ಬೋದೇನೋ, ಇವುಗಳಲ್ಲಿ ಯಾವುದು ಇದು ಅಲ್ಲ. ಓಕೆ, ಉಸಿರಾಟದ ವ್ಯವಸ್ಥೆ ಆಗಿದೆ. ಓಕೆ, ನೀವು ಆಕ್ಸಿಜನ್ ತೊಗೋತೀರಲ್ವಾ, ಈ ಆಕ್ಸಿಜನ್ ತೊಗೊಂಡದ್ದು ಎಲ್ಲಿ ಹೋಗುತ್ತೆ? ಅದು ಶ್ವಾಸಕೋಶಕ್ಕೆ ಹೋಗುತ್ತೆ ಅದು. ಓಕೆ, ಸೊ ಈ ಮೂಗಿನಿಂದ, ಓಕೆ, ಈ ಮೂಗಿನಿಂದ, ಏನೋಕ್ಕೆ ಚೆನ್ನಾಗಿಲ್ಲ, ಈ ಮೂಗಿನಿಂದ ತೊಗೊಂಡದ್ದು ಹಿಂಗೆ ಒಳಗೆ ಹೋಗಿ ಇಲ್ಲಿ ಶ್ವಾಸಕೋಶ ಬರುತ್ತೆ ಗೊತ್ತಾ? ಹಿಂಗೆಲ್ಲ ಆ ಶ್ವಾಸಕೋಶದಲ್ಲೇ ಹೋಗಿ ಕೂಡುತ್ತೆ ಈ ಗಾಳಿ ಎಲ್ಲವೂ ಕೂಡ. ಓಕೆ, ಈ ಆಕ್ಸಿಜನ್ ಎಲ್ಲ ಹೋಗಿ ಕೂಡೋದಿಲ್ಲ ಅಂದರೆ ಇದೇ ಶ್ವಾಸಕೋಶದಲ್ಲಿ. ಸೊ ಮೀನ್ಸ್ ನಿಮಗೆ ಉಸಿರಾಟದ ವ್ಯವಸ್ಥೆ ಯಾವುದು ಅಂದರೆ ಇದೇ ಶ್ವಾಸಕೋಶ. ಸರಿನಾ? ಈ ಶ್ವಾಸಕೋಶದ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ ಶ್ವಾಸಕೋಶದ ಅತ್ಯಂತ ಚಿಕ್ಕ ಘಟಕ ಯಾವುದಂದರೆ ಅಲ್ವಿಯೋಲೈ ಅಂತ ಬರುತ್ತೆ. ಓಕೆ, ಈ ಅಲ್ವಿಯೋಲೈ ಅನ್ನೋದು ನಿಮಗೆ ಈ ಶ್ವಾಸಕೋಶದ ಅತ್ಯಂತ ಚಿಕ್ಕ ಘಟಕವಾಗಿದೆ. ಹಾಗೆ ಕಿಡ್ನಿಯ ಅತ್ಯಂತ ಚಿಕ್ಕ ಘಟಕ ಯಾವುದು? ನೆಫ್ರಾನು. ಹಾಗೆ ನಿಮಗೆ ಈ ನರಮಂಡಲದ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಾನೆ, ನ್ಯೂರಾನ್ ಬರುತ್ತೆ. ಸರಿನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 24ನೇ ಪ್ರಶ್ನೆ, ಮಾನವ ಅಲಿಮೆಂಟ್ರಿ ಕಾಲುವೆಯು ಈ ಕೆಳಗಿನ ಯಾವ ಭಾಗವು ಗರಿಷ್ಠ ಉದ್ದವನ್ನು ಹೊಂದಿರಬಹುದು ಅಂತ ಕೇಳಿದಾನೆ. ಓಕೆ, ಮಾನವನ ಅಲಿಮೆಂಟ್ರಿ ಕಾಲುವೆಯು ಈ ಕೆಳಗಿನ ಯಾವ ಭಾಗವು ಅತಿ ಗರಿಷ್ಠ ಉದ್ದವನ್ನು ಹೊಂದಿರಬಹುದು? ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಬಲ. ಓಕೆ, ಮಾನವನಲ್ಲಿ ಅತ್ಯಂತ ಉದ್ದವಾಗಿರುವ ಒಂದು ಭಾಗ ಯಾವುದ್ರಿ? ಯಾವುದು? ಸಣ್ಣ ಕರಳು. ಓಕೆ, ಸೊ ಭೂಮಿಯನ್ನು 2-3 ಸುತ್ತು ಹೊಡಿತೀವಿ ಅಂತ ಏನೇನೋ ಹೇಳ್ತಾರೆ. ಅದು ಯಾಕೋ ಅದು ನಂಬಕ್ಕೆ ಸ್ವಲ್ಪ ಅಸಾಧ್ಯ. ಬಟ್ ಆದರೂ ಕೂಡ ಈ ಸಣ್ಣ ಕರಳು ಅನ್ನೋದು ಅತ್ಯಂತ ಉದ್ದವಾಗಿದೆ, ನೆನ್ಪಿಟ್ಕೊಳ್ಳಿ. ದೊಡ್ಡ ಕರಳು ಹೆಸರಿಗೆ ಮಾತ್ರ ದೊಡ್ಡದಿದೆ, ಬಟ್ ಸಣ್ಣ ಕರಳೆ ಅತಿ ದೊಡ್ಡದಾಗಿದೆ, ಅತಿ ಉದ್ದವಾಗಿದೆ. ಸರಿನಾ? ಇದು ದಪ್ಪದಲ್ಲಿ ದೊಡ್ಡದಿದೆ ಇದು. ಓಕೆ, ದಪ್ಪ. ಬಟ್ ಇದು ಹೆಂಗೆ ಅಂದರೆ ಇದು ಚಿಕ್ಕದಾಗಿದ್ದರೂ ಇದು ಉದ್ದವಾಗಿದೆ. ಯಾವುದು? ಸಣ್ಣ ಕರಳು. ಮೀನ್ಸ್ ಅತ್ಯಂತ ಗರಿಷ್ಠ ಉದ್ದವನ್ನು ಹೊಂದಿರೋದು ಯಾವುದು ಅಂದರೆ ಈ ಸಣ್ಣ ಕರಳು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ 25ನೇ ಪ್ರಶ್ನೆ ಏನಿದೆ ಅಂದರೆ, ಮುಖ್ಯ ಆಘಾತ ತರಂಗವು ಪ್ರಾರಂಭವಾಗುವ ಮೊದಲು ಭೂಕಂಪವು ಯಾವ ರೀತಿಯ ಧ್ವನಿಯನ್ನು ಉತ್ಪಾದಿಸುತ್ತದೆ? ಓಕೆ, ಈ ಭೂಕಂಪ ಆಗೋಕ್ಕಿಂತ ಮುಂಚೆ ಇವಾಗ ಫುಲ್ ಎಲ್ಲ ಭೂಕಂಪ ಬಂದು ಎಲ್ಲ ಮನೆಗಿನೇ ಎಲ್ಲ ಬೀಳ್ತವೆ. ಅದಾದ ನಂತರ ಫುಲ್ ಕಾಲೇಜ್ ಎಲ್ಲ ಬೀಳ್ತವೆ, ದೊಡ್ಡ ಅಂತಸ್ತು ಬೀಳ್ತವೆ. ಓಕೆ, ಸೊ ಅದೆಲ್ಲ ಆಗೋಕ್ಕಿಂತ ಮುಂಚೆ, ಆ ಸೌಂಡ್ ಬರೋಕ್ಕಿಂತ ಮುಂಚೆ ಯಾವ ರೀತಿಯ ಒಂದು ಸೌಂಡನ್ನು ಬಿಡುಗಡೆ ಮಾಡ್ತದೆ ಅಂತ ಕೇಳಿದಾನೆ. ಅಲ್ಟ್ರಾಸೌಂಡು, ಇನ್ಫ್ರಾಸೌಂಡು ಮತ್ತು ಶ್ರವ್ಯ ಧ್ವನಿ ಮತ್ತು ಮೇಲ್ನ ಯಾವುದು ಅಲ್ಲ ಅಂತ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇನ್ಫ್ರಾಸೌಂಡ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇನ್ಫ್ರಾಸೌಂಡ್ ಅಂದರೆ ಏನು ಅಂದರೆ ಈ 20 ಹರ್ಜ್ಗಿಂತ, ಓಕೆ, 20 ಹರ್ಜ್ಗಿಂತ ಕಡಿಮೆ ಏನಾದರೂ ಅದರದ್ದು ಧ್ವನಿಯ ಒಂದು ತೀವ್ರತೆ ಇತ್ತು ಅಂದರೆ ಅದಕ್ಕೆ ನಾವು ಇನ್ಫ್ರಾಸೌಂಡ್ ಅಂತ ಕರಿತೀವಿ. ಅಲ್ಟ್ರಾಸೌಂಡ್ ಅಂದರೆ 20 ಕಿಲೋ ಹರ್ಜ್ಗೆ, ಓಕೆ, 20 ಕಿಲೋ ಹರ್ಜ್ಗಿಂತ ಏನಾದರೂ ಜಾಸ್ತಿ ಇತ್ತು ಅದರ ಧ್ವನಿ ಅಂತ ಕೇಳಿದ್ರೆ ನಾವು ಅದಕ್ಕೆ ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ಸೊ ಈ ಇನ್ಫ್ರಾಸೌಂಡ್ ಏನಿದೆ ಅಲ್ವಾ, ಇದು ಈ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗುತ್ತೆ. ಓಕೆ, ಅವಕ್ಕೆ ಕೇಳಿಸ್ತದೆ. ಸೊ ಅದಕ್ಕೆ ಅವು ಏನಾದರೂ ಭೂಕಂಪ ಆಗೋಕ್ಕಿಂತ ಒಂದು 4-5 ನಿಮಿಷ ಮುಂಚೆನೇ ಫುಲ್ ಬೆದರ್ತಿರ್ತವೆ, ಫುಲ್ ಎಲ್ಲೋ ಓಡ್ತಿರ್ತವೆ, ಏನೇನೋ ಮಾಡ್ತಿರ್ತವೆ. ಸರಿನಾ? ಯಾಕೆಂದರೆ ಅವಕ್ಕೆ ಇನ್ಫ್ರಾಸೌಂಡು ಕೇಳ್ತಾ ಇರುತ್ತೆ. ಬಟ್ ನಮ್ಮ ಮನುಷ್ಯರ ಕೇಳೋದಿಲ್ಲ. ನಮ್ಮ ಮನುಷ್ಯರ ಒಂದು ಕೇಳಿಸುವ ಒಂದು ಸಾಮರ್ಥ್ಯ ಎಷ್ಟಿದೆ ಅಂದರೆ 20 ಹರ್ಜ್ನಿಂದ 20 ಕಿಲೋ ಹರ್ಜ್ವರೆಗೆ ಮಾತ್ರ ಇದೆ ನಮಗೆ. ಓಕೆ, 20 ಕಿಲೋ ಹರ್ಜ್ ಮಾತ್ರ ನಮಗೆ ಕೇಳಿಸ್ಕೊಳ್ಳುವ ಒಂದು ಸಾಮರ್ಥ್ಯ ಇದೆ. ಸೊ 20 ಹರ್ಜ್ಗಿಂತ ಕಡಿಮೆ ಇದ್ರೂ ನಮಗೆ ಕೇಳಿಸಲ್ಲ. 20 ಕಿಲೋ ಹರ್ಜ್ಗಿಂತ ಜಾಸ್ತಿ ಇದ್ರೂ ಕೂಡ ನಮಗೆ ಕೇಳಿಸೋದಿಲ್ಲ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕ್ಲಾಸಿನ ಕೊನೆಯ ಪ್ರಶ್ನೆ, ರಬ್ಬರ್ನ ವಲ್ಕನೀಕರಣದಲ್ಲಿ ಬಳಸುವ ಲೋಹವಲ್ಲದ್ದು ಯಾವುದು ಅಂತ ಕೇಳಿದಾನೆ. ಇವಾಗ ರಬ್ಬರ್ ಏನಿದೆ ಅಲ್ವಾ, ಈ ರಬ್ಬರ್ನ ವಲ್ಕನೈಸೇಷನ್ ಮಾಡ್ತಾರೆ. ಓಕೆ, ಸೊ ವಲ್ಕನೈಸೇಷನ್ ಪ್ರಕ್ರಿಯೆ ಯಾವುದರಲ್ಲಿ ಮಾಡ್ತಾರೆ, ಯಾವುದನ್ನು ಬಳಸಿ ಮಾಡ್ತಾರೆ ಅಂತ ಕೇಳ್ತಾನೆ. ರಬ್ಬರ್ಗೆ ನಾವು ವಲ್ಕನೈಸೇಷನ್ ಪ್ರಕ್ರಿಯೆನ ಮಾಡ್ತೀವಿ. ಸರಿನಾ? ಸೊ ಮೀನ್ಸ್ ಈ ವಲ್ಕನೈಸೇಷನ್ ಪ್ರಕ್ರಿಯೆ ಅಂದರೆ ಏನಿಲ್ಲ, ಈ ರಬ್ಬರ್ ಅನ್ನೋದು
ಓಕೆ. ಈ ರಬ್ಬರ್ ಗಿಡ ನೋಡಿರ್ತೀರ ಅಲ್ವಾ ನೀವು, ಎಲ್ಲಿ ಕೇರಳದಲ್ಲಿ ಹೋದರೆ ನಿಮಗೆ, ಇಲ್ಲಿ ಮಲೆನಾಡಲ್ಲಿ ಹೋದರೆ ನಿಮಗೆ ರಬ್ಬರ್ ಗಿಡ ಕಂಡುಬರುತ್ತೆ. ಓಕೆ. ಸೊ ಲೇಟೆಕ್ಸ್ ಹಾಲು ಅಂತ ಕಂಡುಬರುತ್ತೆ ನಿಮಗೆ, ಲೇಟೆಕ್ಸ್ ಹಾಲು. ಓಕೆ. ಈ ಲೇಟೆಕ್ಸ್ ಹಾಲು ಏನಿದೆ ಅಲ್ವಾ, ಇದನ್ನೇ ರಬ್ಬರ್ ಅಂತ ನಾವು ಹೇಳ್ತೀವಿ. ಆ ರಬ್ಬರು ಫುಲ್ ಹೆಂಗೆ ಅಂದರೆ ಮೆತ್ತಗಿರುತ್ತೆ, ಅದಕ್ಕೆ ನಾವು ಗಡಸುತನವನ್ನು ಕೊಡಬೇಕಾಗುತ್ತೆ. ಓಕೆ. ಈ ಪ್ಯಾರಗನ್ ಚಪ್ಪಲು ರಬ್ಬರ್ ಇದೆ ಅಲ್ವಾ, ಸೊ ಹಂಗೆ ಗಟ್ಟಿ ಚಪ್ಪಲ್ ಆಗಬೇಕು ಅಂದರೆ, ಈ ಗಟ್ಟಿಯ ರಬ್ಬರ್ ಆಗಬೇಕು ಅಂದರೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಈ ವಲ್ಕನೀಕರಣ ಎನ್ನುವ ಒಂದು ಪ್ರಕ್ರಿಯೆ ಮಾಡ್ತಾರೆ. ಆ ವಲ್ಕನೀಕರಣ ಪ್ರಕ್ರಿಯೆಯಲ್ಲಿ ಯಾವ ಒಂದು ಲೋಹವಲ್ಲದ್ದು ನಾನ್ ಮೆಟಲ್ ಬಳಸ್ತಾರೆ ಅದರಲ್ಲಿ ಅಂದರೆ ಸಲ್ಫರ್ ಅನ್ನೋದನ್ನು ಬಳಸ್ತಾರೆ. ಓಕೆ. ಈ ಸಲ್ಫರನ್ನು ಈ ರಬ್ಬರ್ ಜೊತೆ ಕೂಡಿಸಿದಾಗ ಅದನ್ನು ನಾವು ಏನಂತ ಕರಿತೀವಿ, ವಲ್ಕನೈಸೇಷನ್ ಅಂತ ಕರಿತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ನಿಮ್ಮ ಈ ಪೆನ್ಸಿಲ್ನ ತುದಿಯಲ್ಲಿ, ಪೆನ್ಸಿಲ್ನಲ್ಲಿ ಏನು ಕಂಡುಬರುತ್ತೆ, ಗ್ರಾಫೈಟ್ ಕಂಡುಬರುತ್ತೆ. ಓಕೆ. ಲೆಡ್ ಪೆನ್ಸಿಲ್ ಅಂತ ನೀವು ಕರಿತೀರಾ, ಬಟ್ ಅದರಲ್ಲಿ ಲೆಡ್ ಇರೋದಿಲ್ಲ, ಗ್ರಾಫೈಟ್ ಇರುತ್ತೆ. ಸರಿನಾ? ಹಾಗೆ ಸರಳ ಗಳಗಂಡ ಅನ್ನೋದು ರೋಗ ಬರುತ್ತೆ. ಆ ಸರಳ ಗಳಗಂಡ ರೋಗ ಯಾವುದರ ಕೊರತೆಯಿಂದ ಬರುತ್ತೆ ಅಂತ ಕೇಳ್ತಾನೆ. ಅಯೋಡಿನ್ ಕೊರತೆಯಿಂದ ಸರಳ ಗಳಗಂಡ ಅಥವಾ ಥೈರಾಯ್ಡ್ ರೋಗ ಕಂಡುಬರುತ್ತೆ. ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ರಂಜಕೆಯಲ್ಲಿ ಕಂಡುಬರುತ್ತೆ, ಹೇಳ್ಬೋದಾ? ಸೊ ರಂಜಕೆಯಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಈ ಬೆಂಕಿಪಟ್ಟಣ ಇರುತ್ತೆ ಗೊತ್ತಾ, ಕಡೆಬೆ, ಅದರಲ್ಲಿ ಕಂಡುಬರುತ್ತೆ ನಿಮಗೆ, ಸೈಡಿಗೆ ಇರುತ್ತೆ ಗೊತ್ತಾ. ಸೊ ಅದೇ ಅದು. ಆ್ಯಂಡ್ ದೆನ್ ಇದಾಗಿತ್ತು ಇಲ್ಲಿಯವರೆಗೆ 2023 ಅಗ್ನಿವೀರ್ ಪ್ರಶ್ನೆ ಪತ್ರಿಕೆಯ ಅನಲೈಸಿಸ್. ಸರಿನಾ? ಸೊ ಆಲ್ರೆಡಿ 26 ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ, ಯಾಕಂದರೆ ಒಂದು 40 ನಿಮಿಷ ಆಯ್ತಲ್ವಾ. ಸೊ ಅದಕ್ಕೆ ಈ ಕ್ಲಾಸ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿಮೈನಿಂಗ್ ಪ್ರಶ್ನೆಗಳು ಮೀನ್ಸ್ ಮ್ಯಾಥ್ಸ್ ಕ್ವಶನ್ಗಳನ್ನ ತರ್ತೀನಿ, ಯಾಕೆಂದರೆ ಮ್ಯಾಥ್ಸ್ ಕ್ವಶನ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸರಿನಾ? ಸೊ ಎಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಏನಾದರೂ ಸಜೆಷನ್ ಇದ್ದರೆ ಆಲ್ವೇಸ್ ವೆಲ್ಕಮ್. ಅದು ಪರ್ಸ್ನಲ್ ಆಗಿದ್ದರೂ ಓಕೆ ಅಥವಾ ಪಬ್ಲಿಕ್ ಆಗಿದ್ದರೂ ಓಕೆ. ಪಬ್ಲಿಕ್ ಆಗಿದ್ದರೆ ಜಸ್ಟ್ ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡ್ಬೋದು, ಅಥವಾ ಏನಾದರೂ ನೀವು ಪ್ರೈವೇಟಾಗಿ ನನಗೆ ಕೇಳೋದಾಗಿದ್ದರೆ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಚಾಟ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನನಗೆ ಟೆಲಿಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳ್ಬೋದು ಏನಾದರೂ. ಓಕೆ. ಸೊ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.